ಅದರಿಂದ ಬಲಗೊಳಿಸ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ನಮ್ಮ ಆತ್ಮ ಬಲಗೊಳ್ಳಬೇಕಾದ್ರೆ ಏನು ಮಾಡೋಕ್ಕಂತಂದರೆ ಈ ಶರೀರಕ್ಕೆ ನಾವು ಸ್ವಲ್ಪ ಲೀವ್ ಕೊಡಬೇಕು. ಲೋಕದ ಕಾರ್ಯಗಳಿಗೆ ನಾವು ಲೀವ್ ಕೊಡಬೇಕು. ಪ್ರೈಸ್ ಅಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ನೋಡಿ, ನಿಮ್ಮ ಮನೆಯಲ್ಲಿ ಭಾಳ ಧೂಳು ಹಿಡಿದಿರ್ತದೆ, ಭಾಳ ಗಲೀಜಾಗ್ತಿರ್ತದೆ, ನೀವೆಲ್ಲ ಬ್ಯುಸಿ ಇರ್ತೀರಿ. ಸೊ ಆದರೆ ಮನೆ ನೋಡುವಾಗ ಭಾಳ ಗಲೀಜು, ಇರೋಕ್ಕಾಗ್ತಾ ಇರಲ್ಲ. ಸೊ ನಿಮಗೆಲ್ಲ ಕೆಲಸಗಳಿವೆ, ಓಕೆ, ಸ್ಕೂಲ್ಗಳು, ಕಾಲೇಜ್ಗಳು ಎಲ್ಲ ಇರ್ತದೆ. ಅವಾಗ ನಮಗೆ ಅದು ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ ನಾವು? ಒಂದಿನ ಲೀವ್ ತೊಗೊಂಡು, ಅದಲ್ಲ, 1 ದಿನ 2 ದಿನ ಲೀವ್ ತೊಗೊಂಡು ಏನು ಮಾಡ್ತೀವಿ? ಮನೆಯನ್ನೆಲ್ಲ ಕ್ಲೀನ್ ಮಾಡ್ತೀವಿ. ಕರೆಕ್ಟಾ? ನಾವು ಅಂದರೆ ನಮ್ಮ ಕೆಲಸ ಕಾರ್ಯಗಳಿಗೆ ಲೀವ್ ಕೊಟ್ಟಾಗಲೇ ನಮ್ಮ ಮನೆಯನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋಕೆ ಸಾಧ್ಯ. ಅದನ್ನು ಮಾಡಿ ಇದು ಮಾಡ್ತೀನಿ ಅಂದ್ರೆ ಮಾಡೋಕ್ಕಾಗತ್ತಾ? ಕಷ್ಟ ಅಲ್ವಾ? ಸೊ ಇನ್ ದ ಸೇಮ್ ವೇ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್. ನಮಗೆ ಯಾರಿಗಾದರೂ ಅಸ್ವಸ್ಥರಾಗಿದ್ದೀವಿ ಅಂದ್ಕೊಂಡು, ಯಾರಾದರೂ ಅಸ್ವಸ್ಥರಾಗಿದ್ದೀವಿ, ಹಂಗೆ ಹೋಗಿ ಕೆಲಸ ಮಾಡಿ ನಾನು ಗುಳಿಗೆ ಡಾಕ್ಟ್ರ್ ಹತ್ರ ಹೋಗಿ ಆಸ್ಪತ್ರೆಗಳು ಹೋಗಿ ತೋರಿಸ್ಕೊಂಡು ನಾನು ಚೆನ್ನಾಗಾಗ್ತೀನಿ ಅನ್ನೋಕ್ಕಾಗುತ್ತೆ? ಆಗಲ್ಲ. ಒಂದು, ನಾವು ಆಸ್ಪತ್ರೆಗಾಗಿ ಅಲ್ಲಿ ಡಾಕ್ಟ್ರು ಕೊಡುವಂಥ ಟ್ರೀಟ್ಮೆಂಟ್ ತೊಗೋಬೇಕು, ಓಕೆ, ಹೌದಲ್ಲ? ಇಲ್ಲದೆ ಹೋದರೆ ನಾವು ಹಂಗೆ ರೋಗದಲ್ಲಿ ನಾವು ಹಂಗೆ ಕೆಲಸಕ್ಕೆ ಹೋಗಿವಿ ಅಂದ್ಕೊಂಡ್ರೆ ಏನಾಗುತ್ತೆ? ರೋಗ ಹೆಚ್ಚಾಗುತ್ತೆ. ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ನಾವೇನು ಮಾಡಬೇಕು? ಲೀವು ಹಾಕಬೇಕು. ಇವತ್ತು ನಮ್ಮೆಲ್ಲರ ಆತ್ಮೀಯ ಅದಕ್ಕೆಲ್ಲದಕ್ಕಿಂತಲೂ ಗಂಭೀರವಾದ ಒಂದು ಸ್ಥಿತಿ ನಮ್ಮ ಆತ್ಮಕ್ಕೆ ಗೊತ್ತಾಗ್ತಾ ಇಲ್ಲ. ಇದನ್ನು ಯಾರು ಪರಿಗಣಿಸೋದಿಲ್ಲ, ಯಾರು ಲೆಕ್ಕಿಸೋದಿಲ್ಲ. ನಮ್ಮ ಆತ್ಮದ ಸ್ಥಿತಿ ಹೆಂಗಿದೆ ಅಂದರೆ ಒಂದು ಬೂಜು ಹಿಡಿದು, ಓಕೆ, ಒಂದು ಬೂತ್ ಬಂಗ್ಲಾ ಥರ ಆಗಿರೋ ಮನೆ ಥರ, ಅಥವಾ ಅನೇಕ ರೋಗ ವ್ಯಾಧಿಗಳಿಂದ ಬಳಲ್ತಾ ಇರುವಂಥ ಒಬ್ಬ ವ್ಯಕ್ತಿ ಥರ ನಮ್ಮ ಆತ್ಮ ಅದು ಕುಗ್ಗಿ ಹೋಗಿದೆ, ಅದು ಕುಗ್ಗಿ ಹೋಗಿದೆ, ಬತ್ತಿ ಹೋದಂಥ, ಒಣಗಿ ಹೋದಂಥ ಒಂದು ಬಾವಿಯ ಹಾಗೆ ಅದು ಇದೆ. ಹಲ್ಲೆಲೂಯಾ. ಇವತ್ತು ಅದನ್ನು ನಾವು ಸರಿಪಡಿಸಿಕೊಳ್ಳಬೇಕಾದ್ರೆ, ಹಲ್ಲೆಲೂಯಾ, ನಮ್ಮ ಆತ್ಮವನ್ನು ನಾವು ಸರಿಪಡಿಸಿಕೊಳ್ಬೇಕಾದ್ರೆ, ನಮ್ಮ ಆತ್ಮವನ್ನು ನಾವು ಓಕೆ ಶುದ್ಧತ್ವದಲ್ಲಿಯೂ ಮತ್ತು ನಮ್ಮ ಆತ್ಮವನ್ನು ನಾವು ಬಲಪಡಿಸ್ಕೊಳ್ಳಬೇಕಾದ್ರೆ, ಆರೋಗ್ಯವಾಗಿ ನಾವು ಆತ್ಮದಲ್ಲಿ ಇರಬೇಕಾದ್ರೆ, ನಾವು ಈ ಶಾರೀರಿಕ ವಿಷಯಗಳಿಗೂ ಪ್ರಾಪಂಚಿಕವಾದ ಕೆಲಸ ಕಾರ್ಯಗಳಿಗೂ ನಾವು ಲೀವ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಎಲ್ಲದಕ್ಕೂ ಸಮಯ ಉಂಟು ಅಂತ ನಾವು ನಂಬ್ತೀವಿ, ಹೌದೇನು? ನಾವೆಲ್ಲ ಮನುಷ್ಯರು, ನಾವೆಲ್ಲ ಜ್ಞಾನಿಗಳು, ಬುದ್ಧಿಜೀವಿಗಳು. ಪ್ರಾಣಿಗಳಿಗೆ ಅವಕ್ಕೆ ನಮಗಿರುವಂಥ ಬುದ್ಧಿಜೀವಿ ಇದು ಇಲ್ಲ. ಓಕೆ, ನಾವು ಮನುಷ್ಯರು, ದೇವರು ನಮಗೆ ವಿಶೇಷವಾದ ಜ್ಞಾನವನ್ನು ಕೊಡಿದೆ, ಅದಕ್ಕೆ ಮನುಷ್ಯರನ್ನು ಬುದ್ಧಿಜೀವಿಗಳು ಅಂತ. ಹಲ್ಲೆಲೂಯಾ. ಹೌದಾ ಇಲ್ಲ? ಸೊ ನಾವು ಏನು ಮಾಡ್ತೇವೆ? ನಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಅದಕ್ಕೆ ಆದಂಥ ಸಮಯ ನಾವು ಕೊಡ್ತೇವೆ. ಓಕೆ, ಯಾವ ಕೆಲಸಕ್ಕೆ ಯಾವಾಗ ನಾವು ಸಮಯ ಕೊಡಬೇಕಂತ ನಮಗೆ ಚೆನ್ನಾಗಿ ಗೊತ್ತು. ಆಯಾ ಕೆಲಸಕ್ಕೆ ನಾವು ಆಯಾ ಕೆಲಸವನ್ನು ಆಯಾ ಸಮಯದಲ್ಲಿಯೇ ನಾವು ಮಾಡ್ತೇವೆ. ಕರೆಕ್ಟಾ? ಹೌದಾ ಇಲ್ಲ? ಆದರೆ ನಮ್ಮ ಆತ್ಮವನ್ನು ನಾವೇನು ಮಾಡಲ್ಲ, ಪರಿಗಣಿಸೋದಿಲ್ಲ. ಅದ್ರ ಬಗ್ಗೆ ನಾವು ಓಕೆ ಏನು ಮಾಡೋದಿಲ್ಲ, ನಾವು ಇಂಟ್ರೆಸ್ಟ್ ತೋರಿಸೋದಿಲ್ಲ, ಆಸಕ್ತಿ ತೋರಿಸೋದಿಲ್ಲ. ಯಾಕೆಂದರೆ ನಾವೆಲ್ಲ ಚೆನ್ನಾಗಿದ್ದೀವಿ, ಶರೀರವಾಗಿ ಚೆನ್ನಾಗಿದ್ದೀವಿ. ಸೊ ಎಲ್ಲ ಸಂತೋಷ ಇದೆ, ಎಲ್ಲ ಇದೆ. ಅದರಿಂದಾಗಿ ನಮಗೆ ಅದು ಕಾಣಿಸ್ತಾ ಇದೆ. ಬಟ್ ಯಾರು ಆದರೂ ದೇವರನ್ನು ಪ್ರೀತಿಸಬೇಕು, ಯಾರಾದರೂ ದೇವರನ್ನು ಮೆಚ್ಚಿಸಬೇಕು, ಯಾರಾದರೂ ದೇವರ ಸೇವೆ ಮಾಡಬೇಕಂತ ಆಸೆ ಪಡ್ತಾರೆ ಅಂಥ ವ್ಯಕ್ತಿಗೆ ಅದು ಗೊತ್ತಾಗುತ್ತೆ. ಓಕೆ, ನನ್ನ ಆತ್ಮನ ಸ್ಥಿತಿ ಹೇಗಿದೆ ಅಂತ. ಯಾಕೆಂದರೆ ಆತ್ಮಿಕವಾಗಿ ನಾವು ತಿರುಗಿ ಹುಟ್ಟದೆ, ಆತ್ಮಿಕವಾಗಿ ನಾವು ದೇವರ ವಾಕ್ಯದಿಂದ ಶುದ್ಧರಾಗದೆ, ಆತ್ಮಿಕವಾಗಿ ನಾವು ಬಲ ಹೊಂದದೆ ನಾವು ದೇವರನ್ನು ನಾವು ಮೆಚ್ಚಿಸೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ನಂಬಿಕೆ ಎನ್ನುವಂಥದ್ದು ಏನಿದೆ, ಅದು ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ನಂಬಿಕೆ ಎನ್ನುವಂಥದ್ದು ಅದು ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ, ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಪ್ರಾಪಂಚಿಕ ಜ್ಞಾನಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದಾಗಿದೆ. ಇಬ್ರಿಯ 11:6 ಇರ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ನಂಬಿಕೆಯಿಂದಲೇ ಒಬ್ಬನು ದೇವರ ಬಳಿಗೆ ಹೋಗಲಿಕ್ಕೆ
ನಂಬಿಕೆ ಇಲ್ಲದೆ, ಯಾಕೆಂದರೆ ದೇವರು ಕಣ್ಣಿಗೆ ಕಾಣಿಸೋದಿಲ್ಲ. ನಮಗೆ ಶಾರೀರಿಕ ಕಣ್ಣಿಗೆ ಕಾಣಿಸ್ತಾನೆ ದೇವರು. ಎಲ್ಲಿದ್ದಾನೆ ತೋರಿಸ್ರಿ ಹಾಗಾದ್ರೆ. ಎಲ್ಲಿದ್ದಾನೆ? ನಾವು ಶಿಲ್ಬೆಯಲ್ಲಿದ್ದಾನೆ, ಶಿಲ್ಬೆಯಲ್ಲಿದ್ದಾನ? ಓಕೆ, ಅಥವಾ ಈ ಬೈಬಲ್ ಪುಸ್ತಕದಲ್ಲಿ ಯೇಸು ಸ್ವಾಮಿ ಇದ್ದಾನ? ಇಲ್ಲ. ಎಲ್ಲಿದ್ದಾನೆ ಯೇಸು ಸ್ವಾಮಿ? ಅದನ್ನು ನಾವು ಹೇಗೆ ನೋಡಲಿಕ್ಕೆ ಸಾಧ್ಯ? ಆತ್ಮದಲ್ಲಿ. ದೇವ್ರ ವಾಕ್ಯ ಹೇಳ್ತದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ನೋಡುವರು. ಅಂದರೆ ಅರ್ಥ ಏನು? ನಮ್ಮ ಆತ್ಮವು ನಿರ್ಮಲವಾಗಿ ಶುದ್ಧವಾಗಿರುವಾಗ ದೇವರನ್ನು ನೋಡಲಿಕ್ಕೆ ಅದು ಸ್ಪಷ್ಟವಾಗಿರುತ್ತೆ. ನೋಡಿ, ನಮ್ಮ ಕಣ್ಗಳಲ್ಲಿ ಏನಾದರೂ ಪಿಸರಿದ್ದರೆ ನಾವು ಸ್ಪಷ್ಟವಾಗಿ ನೋಡಲಿಕ್ಕಾಗಲ್ಲ, ಹೌದಾ? ನಮ್ಮ ಕಣ್ಗಳಲ್ಲಿ ಪಿಸರಿರುವಾಗ ಅದನ್ನು ಸ್ಪಷ್ಟವಾಗಿ ಕಣ್ಣು ಬೆಳಿಗ್ಗೆ ಎದ್ದು ಕೂಡಲೇ ಕಣ್ಣು ತುಂಬ ಪಿಸರಿಟ್ಕೊಂಡಿರುತ್ತೆ, ಸರಿ ಕಾಣಿಸಲ್ಲ, ಅಂಟ್ಕೊಂಡಿರ್ತದೆ. ಸರಿ, ಅದು ಕಣ್ಣು ತೊಳ್ಕೊಂಡು ಆಮೇಲೆ ಏನಾಗ್ತದೆ, ಕಣ್ಣು ತೊಳ್ಕೊಂಡ್ಮೇಲೆ ಕಣ್ಣು ಕ್ಲಿಯರಾಗಿ ಕಾಣಿಸ್ತದೆ ಯಾರು ಏನು ಅಂತ ಹೇಳ್ಬಿಟ್ಟು. ಹಾಗಾಗಿ ಕನ್ನಡಿ ಮುಂದೆ ನಿಂತಾಗ ಎಲ್ಲಿ ಸಿಂಬಳ ಅಂಟ್ಕೊಂಡಿದೆ, ಎಲ್ಲಿ ಇದೆ ಅಂಟ್ಕೊಂಡಿದೆ ಏನು ಗೊತ್ತಾಗಲ್ಲ. ಕಣ್ಣು ಮುಚ್ಕೊಂಡಿದ್ರೆ, ಕಣ್ಣು ತೆರೆದಿದ್ದಾಗ ಎಲ್ಲ ಕಾಣಿಸ್ತದೆ. ಆಮೇಲೆ ಹಲ್ಲೆಲೂಯಾ. ಸೊ ಹಾಗೆ ನಮ್ಮ ಆತ್ಮಕ್ಕೆ, ಆತ್ಮನ ಒಂದು ಕನ್ನಡಿ ಬಂದ್ಬಿಟ್ಟು ವಾಕ್ಯ, ಆತ್ಮವನ್ನು ಶುದ್ಧೀಕರಿಸುವುದು ಬಂದ್ಬಿಟ್ಟು ವಾಕ್ಯ. ಹಲ್ಲೆಲೂಯಾ. ಇದನ್ನು ನಾವು ಶಾರೀರಿಕವಾಗಿ ನಾವು ಮಾಡ್ಕೊಳ್ಳಿಕ್ಕಾಗೋದಿಲ್ಲಮ್ಮ. ಇದನ್ನು ನಾವು ಪ್ರಾಪಂಚಿಕವಾದ ಜ್ಞಾನದಿಂದ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹಲ್ಲೆಲೂಯಾ. ನಾವೆಷ್ಟೇ ಒಳ್ಳೆಯವರೇ, ನಾವೆಲ್ಲರೂ ಒಳ್ಳೆಯವರೇ, ಒಳ್ಳೆಯ ಜನರು. ಓಕೆ, ನಮ್ಮೆಲ್ಲರಿಗೆ ಭಕ್ತಿ ಇದೆ, ನಮ್ಮೆಲ್ಲರಲ್ಲಿ ದೇವ್ರ ಮೇಲೆ ಪ್ರೀತಿ ಇದೆ ಎಲ್ಲೋ ಒಂದು ಭಾಗದಲ್ಲಿ. ಆದರೆ ನಮ್ಮ ಆತ್ಮದಲ್ಲಿ ನಾವು ಏನಾಗಿದ್ದೇವೆ, ನಾವು ಓಕೆ ದೇವರಿಂದ ದೂರ ಇದ್ದೇವೆ. ನಮ್ಮ ಆತ್ಮದಲ್ಲಿ ದೇವರಿಂದ ದೂರವಿದ್ದೇವೆ. ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಈ ಲೌಕಿಕ ವಿಷಯಗಳು, ಈ ಶಾರೀರಿಕವಾದ ಸುಖಭೋಗದ ಮೇಲಿರುವಂಥ ಮನಸ್ಸು ನಮ್ಮ ಆತ್ಮಿಕ ಕಣ್ಗಳನ್ನು ಅದು ಏನು ಮಾಡಿಬಿಟ್ಟಿದೆ, ಪಿಸುರುಗಟ್ಟಿ ಅದು ಕಾಣದಂತೆ ಮಾಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಆದ್ದರಿಂದ ಇವತ್ತು ನಮ್ಮ ಆತ್ಮವು ಬಲಗೊಳ್ಳಬೇಕು, ನಮ್ಮ ಆತ್ಮವು ಶುದ್ಧೀಕರಿಸಲ್ಪಡಬೇಕಾಗಿದೆ. ಆವಾಗಲೇ ನಾವೇನಾಗ್ತೇವೆ, ದೇವರಿಗೆ ಹತ್ತಿರವಾಗಿಯೂ, ದೇವರಿಗೆ ಮೆಚ್ಚುಗೆಕರವಾಗಿಯೂ ಮತ್ತು ಆತ್ಮದಲ್ಲಿ ಬಲವಾಗಿ, ನಂಬಿಕೆಯಲ್ಲಿ ಬಲವಾಗಿದ್ದು ದೊಡ್ಡ ಸೇವೆಯನ್ನು ನಾವು ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಬೇರು ಮರದ ಬೇರು ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಒಳಗಡೆ ಇರ್ತದೆ. ಆ ಬೇರು ಎಷ್ಟು ಬಲವಾಗಿ ಆಳವಾಗಿ ಅದು ಬೆಳೆಯುತ್ತದೋ, ಅದೆಷ್ಟು ಆರೋಗ್ಯಕರವಾಗಿರ್ತದೋ, ಹೊರಗಡೆ ಇರುವಂಥ ಮರವು, ಹೊರಗಡೆ ಇರುವಂಥ ಬಳ್ಳಿಯು, ಗಿಡವು ಅದು ಆರೋಗ್ಯಕರವಾಗಿ, ಅಷ್ಟು ಫಲದಾಯಕವಾಗಿ, ಅಷ್ಟು ಪುಷ್ಪ ರೀತಿಯಲ್ಲಿ ಅದು ಇರುತ್ತೆ. ಆಮೇಲೆ ಹಲ್ಲೆಲೂಯಾ. ಸೊ ಹಾಗೆ ನಮ್ಮ ಆತ್ಮ ಅದು ಬೇರು, ನಮ್ಮ ಜೀವನದ, ನಮ್ಮ ಆತ್ಮಿಕ ಕ್ರೈಸ್ತ ಜೀವನದ ಬೇರು ಆತ್ಮದಲ್ಲಿ. ಆಮೇಲೆ ಆಳವು ಆಳವನ್ನು ಕರೆಯುತ್ತದೆ. ಡೀಪ್ ಕಾಲತ್ ಅಂಟು ಡೀಪ್. ಆಳವು ಆಳವನ್ನೇ ಕರೆಯುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನೆ ನಾನೊಂದು ಮಾತು ಹೇಳ್ತಾ ಇದ್ದೆ, ಮನಸ್ಸಿನಿಂದ ಬಂದದ್ದು ಎಲ್ಲಿಗೆ ಬರುತ್ತೆ? ಮನಸ್ಸಿಗೆ. ಶಾರೀರಿಕವಾಗಿ ಬಂದದ್ದು ಶರೀರಕ್ಕೆ, ಆತ್ಮದಿಂದ ಬಂದದ್ದು ಆತ್ಮಕ್ಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ್ದರಿಂದ ಈ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ಶರೀರಕ್ಕೆ ನಾವು ಸ್ವಲ್ಪ ಲೀವ್ ಕೊಡಬೇಕು. ಸ್ವಲ್ಪ ಊಟ, ಒಂದು ಹೊತ್ತು, 2 ಹೊತ್ತು, ಅಥವಾ ಒಂದು ದಿನ, ಓಕೆ, ಸಾಧ್ಯವಾದಷ್ಟು ನಮಗೆ ಎಷ್ಟು ಸಾಧ್ಯವಾದ. ಯಾಕೆ? ಎದಕ್ಕೋಸ್ಕರ? ನಾನು ದೇವರ ಸನ್ನಿಧಿಯಲ್ಲಿ ದೇವರಿಗೆ ಹತ್ತಿರವಾಗಬೇಕು. ಐ ನೀಡ್ ಟು ಬಿಕಮ್ ಕ್ಲೋಸರ್ ಟು ಗಾಡ್. ಹಲ್ಲೆಲೂಯಾ. ನಮ್ಮೆಲ್ಲರೂ ಕೂಡ ಈ ಸ್ಟೋರಿ ಚೆನ್ನಾಗಿ ಗೊತ್ತಲ್ಲ ನಮ್ಮೆಲ್ಲರಿಗೆ. ಅಕ್ಕ ತಂಗಿ ಅಂತೇಳಿ ಗೊತ್ತಾಯಿತು. ಯಾರು? ಮಾರ್ತಾ ಮತ್ತು ಮರಿಯ ಅಲ್ವಾ? ಆ ಸ್ಟೋರಿ ಏನು ಹೇಳ್ತದೆ ಒಂದ್ಸಲ ನೋಡೋಣ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನದಿಂದ ನಾವು ಓದೋಣ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಳ್ಳಲು ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ
ವಿಷಯವಾಗಿ ಹಾ. ಬೇಸತ್ತು ಹಾ. ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಹಲ್ಲೆಲೂಯಾ. ಈ ಸ್ಟೋರಿ ಏನು ಹೇಳ್ತದೆ ಅಂದರೆ, ಮಾರ್ತಾ ಮರಿಯ ಇಬ್ಬರಿದ್ದಾರೆ, ಇನ್ನೊಬ್ಬನಿದ್ದಾನೆ ತಮ್ಮ ಲಾಜರ್. ಅದಿದ್ರೆ ಈ ಒಂದು ಸಂದರ್ಭದಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಮಾರ್ತಾ ಮರಿಯ ಇಬ್ಬರು ಅಕ್ಕ ತಂಗಿ. ಓಕೆ, ಈ ಸ್ಟೋರಿ ಚೆನ್ನಾಗಿ ಕೇಳಿಸ್ಕೊಳ್ರಿ. ಓಕೆ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಒಬ್ಬ ಸ್ತ್ರೀ, ಮಾರ್ತಾ ಎಂಬ ಒಬ್ಬ ಸ್ತ್ರೀ ಯೇಸುವನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಮೇಲೆ ಯಾರು ಇಳಿಸ್ಕೊಂಡ್ರು ಯೇಸುವನ್ನು? ಮಾರ್ತಾಳು ಇಳಿಸ್ಕೊಂಡ್ರು. ಆಮೇಲೆ ಆಕೆಗೆ ಒಬ್ಬ ತಂಗಿ ಇದ್ಲು, ಸಹೋದರಿ ಇದ್ಲು, ಆಕೆ ಹೆಸರು ಮರಿಯಳು, ಮೇರಿ. ಆಕೆ ಏನು ಮಾಡಿದ್ಲಂತೆ, ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತು ಏನು ಮಾಡ್ತಾ ಇದ್ದಾಳೆ? ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಓಕೆ, ಮುಂದೆ ಏನಾಯಿತು? ಮಾರ್ತಾ ಆಕೆ ಕೆಲಸ ಮಾಡ್ತಾ ಇದ್ದಾಳೆ, ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಕೆಲಸ ಮಾಡುವಾಗ ಒಬ್ಬಳೇ ಮಾಡ್ತಾ ಇರೋದ್ರಿಂದ ಭಾಳ ಒಂದು ಏನಾಗ್ಬಿಟ್ಟು ಬೇಸತ್ಕೊಂಡ್ಲು. ಒಬ್ಬಳೇ ಮಾಡ್ತಾ ಇದ್ದೀನಿ ನಾನು, ಒಬ್ಬಳೇ ಕಷ್ಟಪಡ್ತಾ ಇದ್ದೀನಿ ನಾನು. ಅವಳು ಬೇಷ್ ಆರಾಮಾಗಿ ಅಲ್ಲಿ ಯೇಸು ಪಾದಗಳಲ್ಲಿ ಕೂತ್ಕೊಂಡಿದ್ದಾಳೆ. ಬಹುಶಃ ಹೋಗಿ ಮೆಲ್ಲಗೆ ಕರೆದಿರ್ಬೋದು ಅಂತ ಕರೆದಿರ್ಬೋದು. ಆಕೆ ಯಾರ ಹತ್ರನೇ ಹೇಳಿ ಕಳಿಸಿರ್ಬೋದು. ಆಕೆ ಸುಮ್ಮನೆ ಅಂತೇಳಿ ಯೇಸು ಮಾತು ಕೇಳಿಸ್ಕೊಂತ ಕೂತ್ಕೊಂಡಿರ್ಬೋದು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಸೊ ಒಟ್ಟು ಮರಿಯಳು ಬರಲಿಲ್ಲ. ಮಾರ್ತಾಗೆ ಸಿಟ್ಟು ಬಂದ್ಬಿಡ್ತೀಗ. ಅವಾಗ ಆಕೆ ಡೈರೆಕ್ಟಾಗಿ ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾಳೆ, ಗುರುವೇ, ಸ್ವಾಮಿ, ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಒಬ್ಬಳೇ ಕಷ್ಟಪಡ್ತಾ ಇದ್ದೀನಿ, ನನ್ನ ತಂಗಿಗೆ ಬಂದು ಸ್ವಲ್ಪ ನನಗೆ ನೆರವಾಗಬೇಕಂತ ಹೇಳ್ಬೋದಲ್ಲ ನೀನು? ನಿನಗೆ ಸ್ವಲ್ಪ ಕೂಡ ಚಿಂತೆ ಇಲ್ವಾ ಅಂತೇಳಿ ಯೇಸು ಸ್ವಾಮಿಗೆ ಏನು ಮಾಡ್ತದಾಳೆ? ಯೇಸು ಸ್ವಾಮಿ ಮೇಲೇ ಗರಂ ಆಗ್ತದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಯೇಸು ಹೇಳಿದಂಥ ಮಾತು ನೋಡ್ರಿ, ನಿಮಗೇನು ಅನಿಸುತ್ತೆ ಇದನ್ನು ಕೇಳಿದ ಮೇಲೆ ನನಗೆ ಹೇಳ್ಬೇಕು. ಓಕೆ, ಸ್ವಾಮಿಯು ಆಕೆಗೆ ಮಾರ್ತಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಅದು ಆಕೆಯಿಂದ ಏನಾಗುವುದಿಲ್ಲ, ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಕತೆ ಕ್ಲೋಸ್ ಅಲ್ಲ. ಮತ್ತಿನ್ನ ಬೇರೆ ಡೈಲಾಗ್ ಬರಲಿಲ್ಲ, ಮಾರ್ತಾಳೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ನನ್ನ ಪ್ರಶ್ನೆ ನಿಮಗೆ, ಮಾರ್ತಾಳು ಮಾಡ್ತಿದ್ದಿದ್ದು ತಪ್ಪ? ಸರಿನೇ. ಮಾರ್ತಾಳು ಮಾಡಿ ತಪ್ಪ? ಒಳ್ಳೆಯದೇ ಮಾಡ್ತಾ ಇದ್ದೀನಿ. ಮರಿಯಳು ಮಾಡ್ತಾ ಇದ್ದಿದ್ದು ತಪ್ಪ? ಸರಿನಾ? ತಪ್ಪಲ್ಲ? ಸರಿನಾ ತಪ್ಪ? ಕರೆಕ್ಟಾಗಿ ಹೇಳ್ಬೇಕು. ಸರಿ. ಮಾರ್ತಾಳು ಮಾಡ್ತಿದ್ದಿದ್ದು ಸರಿನಾ? ಓಕೆ. ಯೇಸು ಸ್ವಾಮಿ ಮಾರ್ತಾಳಿಗೆ ಒಂದು ವೇಳೆ ಸರಿಯಾಗಿದ್ದರೆ ನಿಮ್ಮ ಉತ್ತರದ ಪ್ರಕಾರ ಯೇಸು ಸ್ವಾಮಿ ಯಾಕೆ ಮಾರ್ತಾಳಿಗೆ ಆ ಮಾತನ್ನು ಹೇಳಿದ? ಮಾತಾಡಿ ಬಂದು ಶಾರೀರಿಕವಾಗಿ ಆಹಾರವನ್ನು ಸಿದ್ಧ ಮಾಡ್ತಿದ್ವಿ, ಅದಕ್ಕಾಗಿ ದೇವರಿಗೆ ಅದು ಬೇಕಾಗಿಲ್ಲ. ಆತ್ಮಿಕವಾಗಿ ಅದು ದೇವರ ವಾಕ್ಯ, ಅದು ಮರೆಯಲು ಉತ್ತಮವಾದದನ್ನು ಆರಿಸಿಕೊಂಡಿದ್ದು. ಅದಕ್ಕೆ ಯೇಸು ಸ್ವಾಮಿಯನ್ನು ಆಯ್ಕೆ, ನೀನು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾನೆ. ವೆರಿ ಗುಡ್, ಸೂಪರ್. ಓಕೆ. ಈ ಲೋಕದ ಅನೇಕ ವಿಷಯಗಳಲ್ಲಿ ಗಡಿಬಿಡಿಯಲ್ಲಿ ಚಿಂತೆಯಲ್ಲಿ ನೀನು ಸಿಲುಕಿಕೊಂಡಿದ್ದೀನಿ. ಆಕೆ ಈ ಲೋಕದ ಅನೇಕ ವಿಷಯಗಳಲ್ಲಿ ಗಡಿಬಿಡಿ ಚಿಂತೆಯಲ್ಲಿ ಇಲ್ಲ. ಆಕೆ ಅಡಿಗೆ ಮಾಡೋದರಲ್ಲಿ ಇದ್ದಾಳೆ. ಅಂದ್ರೆ ಇವಾಗ ದೇವರ ವಾಕ್ಯವನ್ನು ಕೇಳೋರು ಕೂಡ ಬಂದು ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ಮನೆಗೆ ಬಂದಿದ್ದ ಅವಕಾಶ ಕಳೆದುಕೊಂಡು ಆಕೆ ಅನೇಕ ಒಂದು ವಿಷಯದಲ್ಲಿ, ಅಡಿಗೆ ವಿಷಯದಲ್ಲಿ ಬ್ಯುಸಿ ಆಗಿದ್ದಾಳೆ. ಆದ್ರೆ ಮರಿಯಳು ಏನ್ ಮಾಡಿದ್ದಾಳೆ, ಯೇಸು ಕ್ರಿಸ್ತನ್ ನಮ್ಮ ಮನೆಗೆ ಬಂದಿದ್ದಾನೆ, ಇದನ್ನ ಕಳ್ಕೊಂಡ್ಲೆ ನನಗೆ ಬೇರೆ ಅವಕಾಶ ಇಲ್ಲ ಅಂತೇಳಿ ಆತನ ವಾಕ್ಯವನ್ನು ಕೇಳಲಿಕ್ಕೆ ಆಸಕ್ತಿಯಾಗಿದ್ಲು. ಓಕೆ, ಎರಡು ಒಳ್ಳೆ ಉತ್ತರಗಳು. ಇನ್ನ ಬೇರೆ ಬೇರೆ
ಆನ್ಸರ್ ಏನಾದರೂ ಹೇಳ್ರಿ. ನಿಮಗೇನು ಅನ್ಸುತ್ತೆ? ಏನು ಅನ್ಸುತ್ತೆ ಹೇಳ್ರಿ. ಈಗ ನಿಮಗೆ ಕ್ವಶನ್ ಬರ್ತದ ಇಲ್ಲ ಈಗ ಓದುವಾಗ, ಸ್ವಾಮಿ ಅಂತಾನಲ್ಲ ಅಂತ ಅನ್ಸೋದಿಲ್ಲ. ಯಾರನ್ನೆಲ್ಲ ಯೇಸು ಮನೆಗೆ ಬಂದಾನಪ್ಪ, ಮತ್ತೆ ಅಡಿಗೆ ಮಾಡಬಾರ್ದು ನಿಮ್ಮ ಪಾಪ, ಆಕೆಗೆ ಆಸೆ ಇರ್ತೈತೆ ಏನಾದರೂ ಮಾಡಿ ಹಾಕ್ಬೇಕಂತ. ಅಲ್ಲ, ಅದು ತಪ್ಪೇನಾದ್ರಲ್ಲಿ ಏನಾದರೂ ತಪ್ಪು? ಯೇಸು ಸ್ವಾಮಿಲಿ ತಪ್ಪಂತ ಹೇಳ್ತಾನೇ ಇಲ್ಲ, ನೀನು ಮಾಡ್ತಿರೋದು ತಪ್ಪಂತ ಹೇಳಿಲ್ಲ. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಹೇಳೋದನ್ನು ಚೆನ್ನಾಗಿ ಕೇಳಿಸ್ಕೊಂಡ್ರೆ, ಬೇಕಾದದ್ದು ಒಂದೇ. ಅಲ್ಲಿಂದ ಹೋದ್ರಿ. ಹಾಂ, ಬೇಕಾದ ಅಥವಾ ಒಂದೇ ಒಂದೇ, ಬೇಕಾದದ್ದು ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡು ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ಹಲ್ಲೆಲೂಯಾ. ಮಾಡ್ತಾಳೆ. ನೀನು ಅನೇಕ ವಿಷಯಗಳಲ್ಲಿ, ಅನೇಕ ಚಿಂತೆಗಳಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಲುಕಿಕೊಂಡಿದ್ದೆ. ಓಕೆ, ಬೇಕಾಗಿದ್ದು ಕೆಲವು ಮಾತ್ರವೇ. ಓಕೆ, ಬೇಕಾದದ್ದು ಕೆಲವು ಮಾತ್ರವೇ, ಅಥವಾ ಒಂದೇ. ಹಲ್ಲೆಲೂಯಾ. ಆ ಉತ್ತಮವಾದ, ಅದನ್ನು ಉತ್ತಮವಾದದ್ದು ಅಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಬೇಕಾದದ್ದು ಆ ಒಂದೇ ಉತ್ತಮವಾದದ್ದು. ಅದನ್ನು ಯಾರು ಆರಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ? ಮರಿಯಳು. ಹಾಗಾದ್ರೆ ಮರಿಯಳು ಏನು ಆರಿಸ್ಕೊಂಡ್ಲಲ್ಲಿ? ದೇವರ ಪಾದದ ಬಳಿಯಲ್ಲಿ ಕೂತು ಆತನ ಮಾತುಗಳನ್ನು ಕೇಳಿಸಿಕೊಂಡು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಸೇವೆ ಮಾಡೋದು, ಹೊರಗಡೆ ನಾವು ಎಲ್ಲ ಮಾಡೋದು ಬೇಕು, ಆದರೆ ಅದಕ್ಕಿಂತಲೂ ಪ್ರಾಮುಖ್ಯವಾದದ್ದು ಒಂದಿದೆ. ಯೇಸು ಸ್ವಾಮಿಯ ಒಂದು ಕಾಲಾವಧಿ ಭಾಳ ಸ್ವಲ್ಪ, ನಮ್ಮೆಲ್ಲರೂ ಕೂಡ ಗೊತ್ತು. ಎಷ್ಟು ವರ್ಷ ಯೇಸು ಸ್ವಾಮಿ ಇದ್ದಿದ್ದು ಭೂಮಿಯಲ್ಲಿ? 33.5 ವರ್ಷ. ಹಲ್ಲೆಲೂಯಾ. ಎಷ್ಟು ವರ್ಷ? 33 ವರ್ಷ. ಓಕೆ, ಅದು ಹೇಳ್ಬೇಕಂದ್ರೆ ಪ್ಯೂರ್ ಯಂಗ್ ಯೂತ್. ಓಕೆ, ಯೌವನ. ಓಕೆ, ಕಂಪ್ಲೀಟ್ ಯೂತ್ ಆಗಿದ್ದಾನೆ. ಅಂಥ ಒಂದು ಸಂದರ್ಭದಲ್ಲಿ ಒಳ್ಳೆ ಮದುವೆ ಮಾಡ್ಕೊಳ್ಬೋದಾಗಿತ್ತು. ಈ ದಿನಗಳಲ್ಲಾಗಿದ್ದರೆ ಇಷ್ಟೊತ್ತಿಗೆ ಮದುವೆ ಆಗಿ ಒಂದು 3-4 ಜನ ಮಕ್ಕಳು ಕೂಡ ಆಗಿರೋರು. ಓಕೆ, 33.5 ವರ್ಷ. ಸೊ ಅಷ್ಟು ವರ್ಷಗಳೇ ಆತನು ಈ ಲೋಕದಲ್ಲಿ. ಅದು ಪ್ಲ್ಯಾನ್, ದೇವರ ಒಂದು ಯೋಜನೆ. ಅಷ್ಟೇ ವರ್ಷ ಇರಬೇಕು ಅನ್ನೋದು. ಓಕೆ, ಅದನ್ನು ಏನೋ ಅವ್ರನ್ನ ಯೇಸು ಸ್ವಾಮಿನ ಅವಾಗೆ ಕೊಂದರು ಅದಕ್ಕೆ ಮುಗೀತು ಅಲ್ಲ. ಅದ್ರ ಪ್ಲ್ಯಾನ್ ಹಂಗೆ. ಯೇಸು ಸ್ವಾಮಿಯ ಕಾಲಾವಧಿ, ಯೇಸು ಸ್ವಾಮಿಯ ಆಯುಷ್ಕಾಲ ಅಷ್ಟೇ. ಈಗ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ಆತನು ತಿನ್ನುವುದಕ್ಕಾಗಲಿ, ಕುಡಿಯುವುದಕ್ಕಾಗಲಿ, ಮಜಾ ಮಾಡುವುದಕ್ಕಾಗಲಿ ಅಲ್ಲ. ಓಕೆ, ಆತನು ಇನ್ನೊಂದು ವಿಷಯ, ಯೇಸು ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ? ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಮಾಡುವುದಕ್ಕಾಗಿ ಬಂದಿದ್ದೇನೆ. ಹಲ್ಲೆಲೂಯಾ. ಓಕೆ, ಅಂದರೆ ಯೇಸು ಸ್ವಾಮಿಯ ಒಂದು ದೃಷ್ಟಿಕೋನದಲ್ಲಿ ಆತನು ಏನು ಬಯಸ್ತಾ ಇದ್ದಾನೆ ಅಂದರೆ, ತಾನು ಜನರ ಸೇವೆ ಮಾಡಬೇಕು. ಸೇವೆ ಅಂತ ಹೇಳುವಾಗ ಓಕೆ, ಅನೇಕ ವಿಧವಾದ ಸೇವೆಗಳಿದೆ ಅಲ್ವಾ? ಈ ದಿನಗಳಲ್ಲಿ ಅನೇಕ ವಿಧವಾದ ಸೇವೆಗಳಿದೆ. ಓಕೆ, ಬಡವರಿಗೆ ದಾನ ಮಾಡುವುದು, ಅನಾಥರಿಗೆ ಆಶ್ರಯ ಕೊಡುವಂಥದ್ದು, ವಿಧವೆಯರಿಗೆ ಮಾಡೋದು, ರೋಗಿಗಳಿಗೆ ಪರಾಮರಿಸುವಂಥದ್ದು, ಶುಶ್ರೂಷೆ ಮಾಡುವಂಥದ್ದು, ದೇಶ ಸೇವೆ, ಸಮಾಜ ಸೇವೆ. ಹೌದಾ? ಅನೇಕ ತಂದೆ ತಾಯಿಗಳ ಸೇವೆ. ಹೌದಾ? ಪತಿ ಸೇವೆ, ಪತ್ನಿ ಸೇವೆ, ಮಕ್ಕಳ ಸೇವೆ, ಅನೇಕ ವಿಧವಾದ ಒಂದು ಸೇವೆಗಳು ಉಂಟು. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ನಾನು ಸೇವೆ ಮಾಡುವುದಕ್ಕಾಗಿ ಬಂದಿದ್ದೇನೆ ಅಂತ ಹೇಳುವಾಗ ಆ ಎಲ್ಲ ಸೇವೆಗಳನ್ನು ಮೀರಿರುವಂಥ ಸೇವೆ ಬಗ್ಗೆ ಆತನ ಹೇಳ್ತಾ ಇದ್ದಾನೆ. ಆ ಸೇವೆ ಯಾವುದಂತಂದರೆ ಆತ್ಮದ ರಕ್ಷಣೆ. ಯಾವುದದು? ಆತ್ಮ ರಕ್ಷಣೆ. ಓಕೆ, ರೋಗಿಗಳಿಗೆ ವೈದ್ಯರು ಅನೇಕರಿದ್ದಾರೆ, ಬಡವರಿಗೆ ದಾನ ಮಾಡೋರು ಅನೇಕರಿದ್ದಾರೆ. ಹೌದಲ್ಲ? ನಾನಿಲ್ಲ ಅಂದರೆ 1000 ಜನ ಇರ್ತಾರೆ. ಹೌದಾ? ಆ ಸೇವೆಗಳು ನಡೀತಾನೇ ಇದೆ. ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚೆ ಕೂಡ ನಡೀತಾ ಇದೆ, ನಡೀತಿತ್ತು, ಇನ್ನು ಮುಂದೆ ಕೂಡ ನಡೀತಾ ಇದೆ, ಇನ್ನು ಮುಂದೆ ಕೂಡ ನಡೀತಾ ಇದೆ. ಆದರೆ ಯೇಸು ಸ್ವಾಮಿಯ ಒಂದು ಸೇವೆ ಅದು ಆತ್ಮವನ್ನು ರಕ್ಷಿಸುವುದೇ ಮುಖ್ಯವಾದ ಗುರಿ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಸೇವೆಯ ಮುಖ್ಯವಾದ ಗುರಿ ಏನಂದರೆ ಆತ್ಮವನ್ನು ರಕ್ಷಿಸ. ಒಂದು ಆತ್ಮವಾದರೂ ನಶಿಸಿ ಹೋಗಬಾರದು, ಎಲ್ಲರೂ ಏನು ಹೊಂದಿಕೊಳ್ಳಬೇಕೆಂದು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಅಂದರೆ
ಮನುಷ್ಯರು ಪಾಪದಲ್ಲಿ ಬಿದ್ದು ದೇವರಿಂದ ದೂರವಾಗಿದ್ದಾರೆ. ಆ ದೂರವಾಗಿರುವ ಮನುಷ್ಯರನ್ನು ಪಾಪವು ಹಿಡಿದಿಟ್ಟುಕೊಂಡಿದೆ. ಆ ಪಾಪದಿಂದ ಬಿಡಿಸಿ ರಕ್ಷಿಸಿ ಮತ್ತೆ ತಿರುಗಿ ಕಳೆದು ಹೋದಂಥ ಆ ಮನುಷ್ಯರನ್ನು ದೇವರ ಸನ್ನಿಧಿಗೆ ತರುವುದೇ ಯೇಸುವಿನ ಸೇವೆ. ಹಲ್ಲೆಲೂಯಾ. ಇವತ್ತು ನಾನಾಗಲಿ ನನ್ನಂಥ ಬೇರೆ ಸೇವಕರಾಗಲಿ ಮಾಡ್ತಾ ಇರುವಂಥ ಸೇವೆ ಆ ಸೇವೆನೇ. ಅರ್ಥ ಆಗ್ತಾ ಇದ್ದಾನೆ? ನಿಮಗೆಲ್ಲರಿಗೂ ಸಭೆಗೆ ಬನ್ನಿ, ನೀವೆಲ್ಲರೂ ಕೂಡ ಪ್ರಾರ್ಥನೆಗಳಿಗೆ ಬನ್ನಿ ಅಂತ ಕರೆಯುವ ಉದ್ದೇಶ ಏನಂದರೆ, ನೀವೆಲ್ಲರೂ ಬಂದರೆ ನನಗೇನೋ ದೊಡ್ಡ ಸಭೆ ಆಗ್ತದೆ, ನನ್ನೊಂದು ಒಳ್ಳೆಯ ಹೆಸರಾಗ್ತದೆ, ನನಗೇನೋ ಸ್ವಲ್ಪ ಕಾಣಿಕೆ ಬರ್ತದೆ, ಕಲೆಕ್ಷನ್ ಆಗ್ತದೆ ಅನ್ನೋ ಉದ್ದೇಶ ಅಲ್ಲ. ನಾವೆಲ್ಲರೂ ನನ್ನಂಥ ಸೇವಕರು ಯೇಸು ಸ್ವಾಮಿಯ ಮಹಾ ಆಜ್ಞೆ ಹೊಂದಿದೆ, ಹೋಗಿರಿ ಲೋಕದ ಕಟ್ಟ ಕಡೆಯವರೆಗೆ ಸುವಾರ್ತೆಯನ್ನು ಸಾರಿರಿ. ಓಕೆ, ಅವರಿಗೆ ನಾನು ನಿಮಗೆ ಉಪದೇಶಿಸಿದನ್ನೆಲ್ಲ ಏನು ಮಾಡಬೇಕು? ಉಪದೇಶಿಸಿರಿ. ಅವರು ಕೂಡ ಅನುಸರಿಸಿ ನಡೆಯುವಂತೆ ಅವರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ತಂದೆ ಮಗ ಪವಿತ್ರ ಆತ್ಮನ ಹೆಸರನ್ನು ದೀಕ್ಷಾ ಸ್ನಾನ ಮಾಡಿಸಿರಿ. ಇದು ಯೇಸು ಸ್ವಾಮಿ ಕೊಟ್ಟಂಥ ಆಜ್ಞೆ, ನಮಗೆ ಕೊಟ್ಟಂಥ ಆಜ್ಞೆ. ಆಜ್ಞೆಯನ್ನು ಮಾಡಬೇಕಲ್ಲ ನಾವು ಸೇವಕರಾಗಿ, ಶಿಷ್ಯರಾಗಿ ನಾವೆಲ್ಲರೂ ಆ ಆಜ್ಞೆಯನ್ನು ನಾವು ನೆರವೇರಿಸಬೇಕು. ಸೊ ಅದಕ್ಕಾಗಿಯೇ ನಾವೇನು ಮಾಡ್ತೀವಿ? ಸಭೆಗೆ ಬನ್ನಿ, ಪ್ರಾರ್ಥನೆಗಳಿಗೆ ಬನ್ನಿ. ಸೊ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ. ಓಕೆ, ಮಾಸ್ಟರ್ ಬೇರೆ ಕೆಲಸ ಇಲ್ಲ, ನಮ್ಮ ಕರೀತಾರೆ ಅಂತ ಕೆಲವರು ಅಂದ್ಕೊಳ್ತಾರೆ. ಇನ್ನೂ ಕೆಲವರು ಏನು ಅನ್ಕೊತಾರೆ, ಮಾಸ್ಟರ್ಗೆ ಓಕೆ ಸರ್ ನಾವು ಚೆನ್ನಾಗಿರೋದು ಅಂತ ಇಷ್ಟ ಇಲ್ಲ, ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಅಂತ ಕೆಲವರು ಅಂದ್ಕೊಳ್ತಾರೆ. ಇನ್ನು ಕೆಲವರು ಏನು ಅನ್ಕೊತಾರೆ, ಓಕೆ ಕಲೆಕ್ಷನ್ಗೋಸ್ಕರ ಕರೀತಾ ಇದ್ದಾನೆ ಮಾಸ್ಟ್ರು ಅಂತೇಳಿ ಅಂದ್ಕೊಳ್ತಾರೆ. ಇನ್ನು ಕೆಲವರು ಅವ್ರವ್ರದ್ದೇ ಆದಂಥ ಒಂದು ಅಭಿಪ್ರಾಯಗಳು ಅವ್ರದ್ದು ಇದೆ. ಆದರೆ ನಾನು ನಿಮ್ಮೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ, ನಾನು ಅಂದ್ಕೊಂಡ್ರೆ ಆರಾಮಾಗಿ ನನ್ನ ಲೈಫ್ ನಾನು ಜೀವಿಸ್ಬೋದು. ಯಾವ ಸಮಯದಲ್ಲಿ ಏನು ಅಪಾಯ ನನಗೆ ಕಾದಿದೆ ನನಗೆ ಗೊತ್ತಿಲ್ಲ. ನಾನೊಬ್ಬ ಯುದ್ಧದಲ್ಲಿ ಮುಂದಿನ ಸಾಲಿನಲ್ಲಿ ನಿಂತಂಥ ಒಬ್ಬ ಸೈನಿಕನಂತೆ ಇದ್ದೇನೆ. ಓಕೆ, ನನಗೆ ಯಾವ ಬಾಣ ಬಂದು ನನಗೆ ತಗೊಳ್ತದೋ, ಯಾವಾಗ ಯಾವ ಕತ್ತಿ ಬಂದು ಚುಚ್ಕೊಳ್ತದೋ, ಯಾವಾಗ ಯಾರು ಹಿಂದೆಯಿಂದ ಬಂದು ಚುಚ್ತಾರೋ ನನಗೆ ಗೊತ್ತಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಅದೆಲ್ಲ ಗೊತ್ತಿದ್ದು ಸೇವೆ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಕಾರಣ ಯಾಕೆ? ಕೆಲವರಾದರೂ ದೇವರ ವಾಕ್ಯದಿಂದ ರಕ್ಷಿಸಲ್ಪಟ್ಟು ಓಕೆ ದೇವರ ರಾಜ್ಯದಲ್ಲಿ ಕರೆದುಕೊಂಡು ಹೋಗಬೇಕೆನ್ನುವಂಥ ಉದ್ದೇಶ ಅಷ್ಟೇ. ಬಿಟ್ಟರೆ ನನಗೆ ಬೇರೆ ಯಾವ ಆಸೆ ಇಲ್ಲ. ಹಲ್ಲೆಲೂಯಾ. ನಾನು ನೋಡಿದ್ದೇನೆ ಕೆಲವೊಂದು ಸಂದರ್ಭಗಳಲ್ಲಿ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಕಾಣಿಕೆಗಳನ್ನ ತೆಗಿತಾರೆ ಕೆಲವು ಸೇವಕರು, ತಪ್ಪಂತಲ್ಲ. ಆದರೆ ನಾನು ಆ ಥರ ಮಾಡಲ್ಲಲ್ಲ. ನನಗೊಂದು ವೇಳೆ ಆ ಥರ ಆಸೆ ಇದ್ದರೆ, ಹಣದ ಆಸೆ ಆ ಥರ ಏನಾದರೂ ಇದ್ದರೆ ಪ್ರತಿ ಸಾರಿ ನಾನು ಕಾಣಿಕೆ ಕೇಳ್ಬೋದು. ನೀನು ಯಾಕೆ ದಶಮ ಕೊಟ್ಟಿಲ್ಲ, ನೀನು ಯಾಕೆ ಅಂತ ನಾನು ಕೇಳ್ಬೋದು. ಆದರೆ ಯಾವುದು ಮಾಡಲ್ಲ ನಾನು. ಯಾಕೆಂದರೆ ನನಗೆ ಆಸೆ ಅಲ್ಲ. ನಾನು ಬಂದಿರೋದು, ನಾನು ಇರೋದು ಕಾರಣ ಏನೆಂದರೆ ಆತ್ಮಗಳು ರಕ್ಷಿಸಲ್ಪಡಬೇಕು. ಆಮೇಲೆ ಸೊ ಎನಿವೆ ನಾವು ಭಾಳ ಸ್ವಲ್ಪ ದೂರ ಬಂದ್ಬಿಟ್ಟಿವಿ. ನಾವು ಈಗ ವಾಪಸ್ ಬರೋಣ. ಹಲ್ಲೆಲೂಯಾ. ನಮ್ಮ ಆತ್ಮ ರಕ್ಷಣೆ, ನಮ್ಮ ಆತ್ಮದ ಒಂದು ಬಲ, ಆತ್ಮದ ನಂಬಿಕೆ, ಆತ್ಮನ ಮನೋನೇತ್ರಗಳು ಇವೆಲ್ಲ ಭಾಳ ಪ್ರಾಮುಖ್ಯ. ಇವುಗಳನ್ನು ನಾವು ಸ್ವಲ್ಪ ಏನು ಮಾಡೋದು, ಬರೆದಿಟ್ಕೊಳ್ಳ್ರಿ. ಇವೆಲ್ಲ ನಮ್ಮ ಆತ್ಮಕ್ಕೆ ಕೂಡ ಕಣ್ಣುಗಳಿವೆ, ನಮ್ಮ ಆತ್ಮಕ್ಕೆ ಕಿವಿಗಳಿವೆ, ನಮ್ಮ ಆತ್ಮಕ್ಕೆ ಫೀಲಿಂಗ್ಸ್ ಇದೆ. ಹಲ್ಲೆಲೂಯಾ. ನಮ್ಮ ಆತ್ಮಕ್ಕೆ ಕೂಡ ಹೊಟ್ಟೆ ಇದೆ, ನಮ್ಮ ಆತ್ಮಕ್ಕೆ ಕೂಡ ಬಾಯಿ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಪೋಷಣೆ ಬೇಕು. ನಮ್ಮ ಆತ್ಮಕ್ಕೆ ಏನು ಬೇಕಾಗಿದೆ? ಪೋಷಣೆ. ಒಂದು ವೇಳೆ ದೇವರು ನಮ್ಮ ಕಣ್ಣು ತೆಗೆದು ಆತ್ಮನ ಸ್ಥಿತಿ ನೋಡುವಂತೆ ದೇವರು ನಮಗೊಂದು ಅವಕಾಶ ಕೊಟ್ಟರೆ ಆತ್ಮನ ಸ್ಥಿತಿ ಹೆಂಗಿರ್ತದೆ ಗೊತ್ತಾ? ಹೋರಲ್ಲ, ಆಸ್ಪತ್ರೆಯಲ್ಲಿ ಬ್ಯಾಂಡೇಜ್ಗಳು ಹಾಕ್ಕೊಂಡು ಫುಲ್ಲು ಬಿದ್ದಿರ್ತಾರಲ್ಲ ಪೇಷಂಟ್, ಹಂಗೆ ಇರ್ತದೆ ನೋಡಿದ್ರೆ. ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಿಗೆ ಹೋಗಿ ನೋಡ್ರಿ, ಇಲ್ಲಾಂದರೆ ಕುಷ್ಠರೋಗಿಗಳ ಒಂದು ಕಾಲೋನಿಗೆ ಹೋಗಿ ನೋಡ್ರಿ, ಅವರೆಲ್ಲರೂ ಹೆಂಗಿರ್ತಾರೆ? ಎಲ್ಲ ಮೈತುಂಬ ಗಾಯಗಳು, ಮೈತುಂಬ ಬ್ಯಾಂಡೇಜ್ಗಳು, ಅದೆಲ್ಲಮ್ಮ ಕರೆಕ್ಟಾ? ಸೊ ಆ ಥರ ನಮ್ಮ ಒಂದು ಆತ್ಮನ ಸ್ಥಿತಿ. ಯಾಕೆ? ವಾಕ್ಯ ಇಲ್ಲ, ಸರಿಯಾದ ಆತ್ಮಿಕ ಪೋಷಣೆ ಇಲ್ಲ, ದೇವರ ಹಸ್ತವಿಲ್ಲ. ಅರ್ಥ ಆಗ್ತಾ ಇದೆ? ದೇವರ ಸನ್ನಿಧಾನವಿಲ್ಲ. ಸೊ ಇವತ್ತು ನಾವು ಎಲ್ಲಿ ಹೋಗಿದ್ದೇವೆ, ಎಷ್ಟು ದೂರ ಹೋಗಿದ್ದೇವೆ, ಇವತ್ತು ನಾವು ಅಲ್ಲಿಂದ ವಾಪಸ್ ಬರಬೇಕಾಗಿದೆ. ದೇವರು ನಾವು ಈಗ ನೋಡಿ, ಈಗ ದೇವರು ಇಲ್ಲಿದ್ದಾನೆ, ನಾವು ಜೊತೆಗಿದ್ವಿ,
ಇಲ್ಲಿಂದ ಬಿಟ್ಟು ನಾವು ದೂರ ಹೋಗಿದ್ದೇವೆ. ನಮ್ಮದೇ ಆದ ಆಸೆಗಳು, ನಮ್ಮದೇ ಆದಂಥ ಕೆಲಸ ಕಾರ್ಯ ಅಂತೇಳಿ ನಮ್ಮ ಕುಟುಂಬ, ನಮ್ಮದು ಇದು ಅದು ಇದು ಅಂದ್ಬಿಟ್ಟು ದೇವರಿಂದ ದೂರ ಹೋಗಿದ್ದೇವೆ ಅಂದ್ಕೊಳ್ರಿ. ದೇವರಲ್ಲೇ ಇದ್ದಾನೆ. ದೇವ್ರು ನಾವು ಹೋಗಿದ್ದೇವೆ ಅಂತ ದೇವರಲ್ಲಿಂದ ಹೋಗಿಲ್ಲ. ಹೀ ಸ್ಟಿಲ್ ದೇರ್. ಆತನ ಇನ್ನೂ ಅಲ್ಲೇ ಇದ್ದಾನೆ. ಬರಬೇಕಾಗಿರೋದು ಯಾರು ಗೊತ್ತಾ? ನಾವೇ. ಉದಾಹರಣೆಗೆ ತಪ್ಪಿ ಹೋದ ಮಗನ ಕತೆ. ತಂದೆ ಓಕೆ ಹೇಳ್ದ ಮಗನಿಗೆ, ಯಾಕಪ್ಪ ಹೋಗ್ತೀನಿ ಬೇಡ. ಮಗ ತಂದೆ ಮಾತು ಕೇಳಿದೆ, ನನ್ನ ಆಸ್ತಿಯನ್ನು ಕೊಡು, ನನಗೆ ಇಷ್ಟ ಬಂದಂತೆ ನಾನು ಸಂತೋಷವಾಗಿ ಬದುಕಬೇಕು, ನಾನು ಹೋಗ್ತೇನೆ ಅಂತ ಹೇಳ್ಬಿಟ್ಟು ಎಲ್ಲ ಆಸ್ತಿಯನ್ನು ತೊಗೊಂಡು ತನ್ನ ಬರಬೇಕಾದ ಪಾಲನ್ನು ತೊಗೊಂಡು ಹೊರಟೋದ. ಹೋಗಿ ಅವನು ಅಂದ್ಕೊಂಡಂಗೆ ಎಲ್ಲ ಸುಖಪಟ್ಟ. ಸುಖಪಟ್ಟ, ಸಂತೋಷಪಟ್ಟ. ಹಲ್ಲೆಲೂಯಾ. ಮೊದಲಮ್ಮ ಎಲ್ಲ ಸಂತೋಷಪಟ್ಟ. ಫುಲ್ಲು ಅವ್ನಿಗೆ ಎಂಜಾಯ್ಮೆಂಟ್. ಶರೀರಕ್ಕೆ ಏನೇನು ಬೇಕು, ಏನು ತಿನ್ಬೇಕು ಅನ್ಸೋದು ತಿಂದ, ಏನು ಕುಡಿಬೇಕು ಅನ್ಕೊಂಡ್ರೆ ಕುಡ್ದ, ಏನು ಆಡ್ಬೇಕು ಅನ್ಕೊಂಡ್ರೆ ಅದು ಆಡ್ದ. ಎಲ್ಲ ರೀತಿಯ ವೇಷವಾಟಿಕೆಯನ್ನು ಕೂಡ ಮಾಡ್ದವನು. ಗೊತ್ತಾಯ್ತಾ? ಯಾವಾಗ ಜೋಬ್ ಖಾಲಿ ಆಯಿತು ಏನಾಯ್ತು? ಇರ್ತದ ಹಣ ಎಷ್ಟಿದ್ರೂ ಸಾಲೋದಿಲ್ಲ. ಹೌದಿಲ್ಲ? ಸೊ ಅದು ಖರ್ಚಾಗ್ತಾನೇ ಇರ್ತದೆ. ಹಣ ಅನ್ನೋಂಥದ್ದು ಹಂಗೆ, ಅದು ಇರಲ್ಲ. ಸೊ ಅದು ಯಾರು ಇಟ್ಕೊಂಡ್ರೂ ಅದು ಇರಲ್ಲ. ಹಲ್ಲೆಲೂಯಾ. ಅದು ಖರ್ಚಾಗ್ತದೆ. ಒಂದಿಲ್ಲ ಒಂದು ಇವತ್ತು ನನ್ನ ಹತ್ರ ಎಲ್ಲ ಇದೆ, ನಾನು ಓಕೆ ಹಿಂಗೆ ಇರ್ತೀನಿ ಅಂತ ಯಾರು ಹೇಳೋಕ್ಕಾಗಲ್ಲ. ಅದು ಖರ್ಚಾಗ್ಬಿಡ್ತದೆ. ಹಲ್ಲೆಲೂಯಾ. ಸೊ ಅವನದು ಖರ್ಚಾಯಿತು, ಎಲ್ಲ ಖಾಲಿ ಆಯಿತು. ಇವಾಗ ಏನಾಗಿದೆ ಅಂತ ಗೊತ್ತಾ? ಇವಾಗ ಹೊಟ್ಟೆ ಹಸ್ತಾ ಇದೆ. ಈಗ ಅವನಿಗೆ ಅವನ ಜೊತೆಯಲ್ಲಿ ಯಾರೂ ಇಲ್ಲ, ಅವನಿಗೆ ಸಹಾಯ ಮಾಡೋರು ಯಾರೂ ಇಲ್ಲ. ಇದುವರೆಗೂ ಅವನ ಜೊತೆಯಲ್ಲಿ ಇದ್ದವರು, ಇದುವರೆಗೂ ಅವನ ಹಿಂದೆ ತಿರುಗಿದವರು, ಇದುವರೆಗೂ ಅವನಿಗೆಲ್ಲ ಹಣಕ್ಕಾಗಿ ಅವನಿಂದ ಸುಖ ಸಿಗುತ್ತೆ ಅಂತ ಅವನ ಜೊತೆಯಲ್ಲಿ ಈಗ ಯಾರೂ ಇಲ್ಲ, ಏನೂ ಇಲ್ಲ. ಈಗ ತಿನ್ನೋಕೆ ಆಗಲಿ ಕುಡಿಯೋಕ್ಕಾಗಲಿ ಏನಿಲ್ಲ. ಇವಾಗ ಅವನು ಹಂದಿ ಕಾಯುವ ಸ್ಥಿತಿಗೆ ಬಂದಿದ್ದಾನೆ. ಒಂದು ಕೆಲಸನೂ ಕೊಡೋರಿಲ್ಲ ಅಲ್ಲಿ. ಸೊ ಹಂದಿ ಕಾಯ್ತೀಯಾ? ಕಾಯಿ ಅಂತ ಹೇಳುವಾಗ ಹಂದಿ ಕಾಯ್ತಾ ಇದ್ದಾನೆ. ಕಾಯ್ದ ಮೇಲೆ ದಿನದ ಅಂತ್ಯದಲ್ಲಿ ಕೂಲಿ ಸಿಗ್ತದೆ. ಮೊದಲೇ ಯಾರು ಕೂಲಿ ಕೊಡಲ್ಲ, ಕೆಲಸ ಮಾಡಿದ್ಮೇಲೆ ಕೊಡ್ತಾರೆ. ಅವನು ಇನ್ನೂ ಕೆಲಸ ಮಾಡ್ತಾ ಇದ್ದಾನೆ. ಹಂದಿಗಳಿಗೆ ಒಟ್ಟಾಗ್ತಾ ಇದ್ದಾನೆ, ಹಂದಿಗಳಿಗೆ ಊಟ ಆಗ್ತಾ ಇದ್ದಾನೆ. ಊಟ ಹಾಕುವಾಗ ಅದನ್ನು ನೋಡಿ ಅಯ್ಯೋ ಹೊಟ್ಟೆ ಸುತ್ತ ಅಳ್ಳಾರ್ದು ಅದನ್ನು ತಿನ್ನೋಕೆ ಹೋದಂತೆ. ತಿನ್ನಬೇಕಂತ ಅಂದ್ಕೊಂಡಿದ್ದಾನಂತೆ. ಅಷ್ಟರೊಳಗೆ ಅವನ ಮನಸ್ಸಲ್ಲಿ ಆಲೋಚನೆ ಬಂತು. ಏನಂತ? ಅರೆ, ನನ್ನ ತಂದೆ ಮನೆಯಲ್ಲಿ ಓಕೆ ನನ್ನ ಆಳುಗಳು ಕೆಲಸ ಮಾಡೋರು ಎಷ್ಟು ಒಳ್ಳೆಯ ಆಹಾರವನ್ನು ತಿಂತಾ ಇದ್ದಾರಲ್ಲ. ನನ್ನ ತಂದೆ ಮನೆಯಲ್ಲಿ ಇರುವ ಕೆಲಸಗಳು ಆಳುಗಳು ಎಷ್ಟು ಒಳ್ಳೆಯ ಆಹಾರವನ್ನು ತಿಂತಾ ಇದ್ದಾರೆ. ನನ್ನ ಸ್ಥಿತಿ ಏನು ಹಿಂಗಾಗ್ಬಿಟ್ಟಿದೆ. ಅದಕ್ಕೆ ನಾನು ಇವಾಗ ಏನು ಮಾಡ್ತೇನೆ? ನಾನಿವಾಗ ಎದ್ದು ನನ್ನ ತಂದೆ ಮನೆಗೆ ವಾಪಸ್ ಹೋಗ್ತೇನೆ. ನನ್ನ ತಂದೆಗೆ ಹೇಳ್ತೇನೆ, ತಂದೆ, ನನ್ನ ಪರಲೋಕದ ವಿರುದ್ಧವಾಗಿಯೂ ನಿನ್ನ ವಿರುದ್ಧವಾಗಿಯೂ ಏನು ಮಾಡಿದ್ದೇನೆ? ಪಾಪ ಮಾಡಿದ್ದೇನೆ. ಪರಲೋಕದ ವಿರುದ್ಧ ನಿನ್ನ ವಿರುದ್ಧ ಪಾಪ ಮಾಡಿದ್ದೇನೆ, ದಯಮಾಡಿ ನನ್ನ ಕ್ಷಮಿಸು ಅಂತ ಕೇಳ್ಕೊಂಡು ನಿನ್ನ ಮನೆಯಲ್ಲಿ ಒಬ್ಬ ಕೆಲಸಗಾರನಾಗಿ ನನ್ನ ಇಟ್ಕೋ ಅಂತ ಕೇಳ್ತೀನಿ ಅಂತೇಳಿ ಅಂದ್ಕೊಂಡು ಅವನು ಹೋಗ್ತಾನೆ. ಹಲ್ಲೆಲೂಯಾ. ಅಂದ್ಕೊಂಡು ಅವನು ಹೋಗ್ತಾನೆ ಅಷ್ಟೇ. ಅವನ ಮನೋಭಾವ ಅದು. ಓಕೆ, ಅವನು ಅಲ್ಲಿಂದ ಬರ್ತಾನೆ. ಇನ್ನೂ ಸ್ವಲ್ಪ ದೂರದಲ್ಲಿರುವಾಗಲೇ ತಂದೆ ಅವನನ್ನು ನೋಡ್ತಾನೆ. ತಂದೆ ಅಲ್ಲೇ ಇದ್ದಾನೆ. ತಂದೆ ಎಲ್ಲಿಗೂ ಹೋಗಿಲ್ಲ, ತನ್ನ ಮನೆಯಲ್ಲಿ ತಾನಿದ್ದಾನೆ. ಮಗ ಬರೋದನ್ನು ಕಂಡು ಮನಮರುಗಿ ಕನಿಕರದಿಂದ, ಪ್ರೀತಿಯಿಂದ, ಮಮತೆಯಿಂದ ಓಡಿ ಹೋಗಿ ಅವನು ಹಿಡ್ಕೊಂಡು ಅಪ್ಪಿಕೊಂಡು ಅವನಿಗೆ ಮುತ್ತುಗಳನ್ನಿಟ್ಟು, ಹಲ್ಲೆಲೂಯಾ, ಎಷ್ಟು ವಾಸನೆ ಬರ್ತಿದ್ದಾನೆ. ಹಂದಿಗಳ ಜೊತೆ ಇದ್ದ ಅವನು ಮುತ್ತಿಟ್ಟು ಅವನಿಗೆ, ಹಲ್ಲೆಲೂಯಾ, ಓಕೆ, ಅವನಿಗೆ ಉಂಗುರವನ್ನು ತೋರಿಸಿ, ಅವನಿಗೆ ವಸ್ತ್ರವನ್ನು ಹಾಕಿಸಿ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್. ಕೆಲಸಗಾರರನ್ನು ಕರೆಸಿ ಏನು ಮಾಡ್ದ? ಹೋಗಿ ಎಲ್ಲರಿಗೆ, ಇವತ್ತು ನಮ್ಮ ಮನೇಲಿ ದೊಡ್ಡ ಔತಣ ಇದೆ, ಎಲ್ಲರನ್ನ ಕರೆಸಿ. ಆಮೇಲೆ ಒಂದು ಆತ್ಮ ಹಿಂತಿರುಗಿ ತನ್ನ ತಂದೆಯ ಸನ್ನಿಧಿಗೆ ಬರುವುದಾದರೆ ಅಷ್ಟು ಖುಷಿ ಇರ್ತದಂತ. ಪರಲೋಕದಲ್ಲಿ ದೇವದೂತರ ಮಧ್ಯ ಅಷ್ಟು ಸಂತೋಷ ಸಂಭ್ರಮ ಅಲ್ಲಿ ಇರುತ್ತದೆ ಅಂತೆ. ಯಾವಾಗ ನನ್ನಂಥವ್ರು ನಿನ್ನಂಥವ್ರು ಆತನ ಪಾದಗಳಿಗೆ ಬಂದಾಗ, ಶರಣಾಗಿ ಬಂದಾಗ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಮಗ, ನಾನು ಅಪ್ಪನ ಮನೆಯಲ್ಲಿ ಮತ್ತೆ ಹೋಗಿ ಕೆಲಸಗಾರನಾಗಿ ಒಬ್ಬನಾಗಿ ಇರ್ತೇನೆ ಅಂತೇಳಿ ಅಂದ್ಕೊಂಡು ಬಂದ. ಆದರೆ ತಂದೆ ಅವನ ಸ್ಥಾನವನ್ನು ಮತ್ತೆ ತಿರುಗಿ ವಾಪಸ್ ಕೊಟ್ಟ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ತಂದೆ ನಮ್ಮ ದೇವರು, ಎಷ್ಟು ಒಳ್ಳೆ ಯೇಸು ಸ್ವಾಮಿ. ನಾವೇನು ಮಾಡ್ತೀವಿ? ನಾವು
ಬಿಟ್ಟು ಹೋಗ್ತಿರ್ತೀವಿ. ಈ ತುಂಟಾಟ ಎಲ್ಲ ಬಿಡ್ಬೇಕು ನಾವು. ಅದೆಲ್ಲ ಮಕ್ಕಳ ಚೇಷ್ಟೆ, ಮಕ್ಕಳನ್ನು ಮಾಡ್ತಾರೆ. ನಾವು ಈಗ ಮೆಚ್ಯೂರ್ ಆಗಬೇಕು, ನಾವು ಪರಿಪಕ್ವತೆ ಉಳ್ಳವರಾಗಬೇಕು, ಹಲ್ಲೆಲೂಯಾ, ಬೆಳೆಯಬೇಕು, ಯೇಸುವಿಗೆ ಹತ್ತಿರವಾಗಿರಬೇಕು. ಪ್ರಾರ್ಥನೆ ಇಲ್ಲದೇ ಇದ್ದೀರಾ, ಪ್ರಾರ್ಥನೆ ಮಾಡಿ. ವಾಕ್ಯ ಓದ್ತಾ ಇಲ್ವಾ, ವಾಕ್ಯ ಓದಿ. ಯೇಸುವಿನ ಸನ್ನಿಧಿಯಲ್ಲಿ ಆತನ ಪಾದಗಳ ಬಳಿಯಲ್ಲಿ ನೋಡಿ, ಏನೋ ವಾಕ್ಯ ಓದುವಾಗಲಿ ಪ್ರಾರ್ಥನೆ ಮಾಡುವಾಗಲಿ ಏನೋ ನನಗೇನೋ ಕಷ್ಟಗಳಿದಾವೆ ಅವೆಲ್ಲ ಹೇಳ್ಕೊಂಬಿಡೋಣ ಅಂತೇಳಿ ಅಲ್ಲ. ವಾಕ್ಯ ಓದುವಾಗಲೂ ಕೂಡ ಏನೋ ಸ್ವಲ್ಪ ಓದಿ ಸ್ವಲ್ಪ ಏನೋ ಇದಾಗ್ತದಪ್ಪ, ಸಮಾಧಾನ ಆಗ್ತದೆ, ನನಗೇನೋ ಒಳ್ಳೇದಾಗ್ತದೆ, ಓಕೆ, ಆ ರೀತಿಯಲ್ಲಿ ಮಾಡೋದ್ರಿಂದ ದೇವ್ರನ್ನ ಮೆಚ್ಚಿಸ್ತೀನಿ ಅಲ್ಲ. ಹಾಗಾಗಿ ಅರ್ಥ ಆಗ್ತದೆಯಾ? ನಾನು ಪ್ರಾರ್ಥನೆ ಮಾಡೋದಾಗಲಿ ವಾಕ್ಯ ಓದೋದಾಗಲಿ ಅದು 2 ವೇ ಕಮ್ಯುನಿಕೇಷನ್ ಇದ್ದಂಗೆ. ಎರಡು ಕಡೆ ಇರುವಂಥ ಒಂದು ಸಂಪರ್ಕ, ಸಂಭಾಷಣೆ, ಸಂಬಂಧ. ಹಾಗಾಗಿ ಪ್ರೈಸ್ ಅಲ್ವಾ? ಸಂಬಂಧದ ಮಧ್ಯದಲ್ಲಿ ಸಂಭಾಷಣೆ ಇರುತ್ತದೆ. ಎಲ್ಲಿ ಸಂಬಂಧ ಇರುವುದಿಲ್ಲವೋ, ಸಂಬಂಧವು ಎಲ್ಲಿ ಮುರಿದೋಗಿರುತ್ತದೋ ಅಲ್ಲಿ ಸಂಭಾಷಣೆ ಇರೋದಿಲ್ಲ. ನೋಡಿದ್ರೆ ಯಾವಾಗನ ನೋಡ್ರಿ, ಒಂದು ಗಂಡ ಹೆಂಡತಿ ತಗೋರಿ, ಸ್ನೇಹಿತರಾಗ್ಬೋದು, ಯಾವುದೇ ಸಂಬಂಧದಲ್ಲಿ ಏನೋ ಮನಸ್ತಾಪ ಉಂಟಾಯ್ತು ಅಂದ್ಕೊಳ್ರಿ, ಅಂತ ಮುಖ ತಿರ್ಸ್ಕೊಂಡು ಹೋಗ್ತೀವಿ, ಮಾತಾಡಲ್ಲ. ಕಟ್ಟಾಗಿರ್ತದಲ್ಲ ಕಮ್ಯುನಿಕೇಷನ್, ಹೌದಾ ಇಲ್ಲ? ಕಟ್ಟಾಗ್ತದಿಲ್ಲ. ಯಾಕೆ? ಸೊ ಆ ಸಂಬಂಧ ಇರುವುದರಿಂದಲೇ ಕಟ್ಟಾಗಿದೆ. ಆ ಸಂಬಂಧ ಮತ್ತೆ ತಿರುಗಿ ಒಂದಾಗಬೇಕಂದ್ರೆ ಮಾತಾಡಲೇಬೇಕು. ಆ ಮಾತುಗಳೇ ಏನು ಮಾಡ್ತದೆ? ಸಂಬಂಧವನ್ನು ಮತ್ತೆ ತಿರುಗಿ ಮಾಡ್ತದೆ. ಇವತ್ತು ದೇವರಿಗೂ ನಮಗೆ ಯಾವುದೇ ಒಂದು ಸಂಭಾಷಣೆ ಇಲ್ಲ. ಸಂಭಾಷಣೆ ಏನಿದೆ? ದೇವರೇ ನನ್ನ ಕಾಪಾಡು, ನನ್ನ ಹೆಂಡತಿಯನ್ನು ಕಾಪಾಡು, ನನ್ನ ಮಕ್ಕಳನ್ನ ಕಾಪಾಡು, ನನಗೆ ನನ್ನ ಕೆಲಸ ಒಳ್ಳೆ ಉದ್ಯೋಗ ಕೊಡು, ನನಗೆ ಒಳ್ಳೆ ಸಂಬಳ ಹೆಚ್ಚು ಮಾಡು, ಕರ್ತನೆ ನನಗೆ ಎಂತ ಮಾಡು, ನನಗೆ ಒಳ್ಳೆ ಆರೋಗ್ಯ ಕೊಡು, ಚೆನ್ನಾಗಿ ಕಾಪಾಡಪ್ಪ, ಅವು ಅದ ಮಗು ಅದ ಸಹಾಯ ಮಾಡಪ್ಪ. ಅದೇ ಕೇಳಿದ್ರೆ ಅಷ್ಟೇ ಮಾಡ್ತೀವಿ. ಅಂದರೆ ಅಷ್ಟೇ ನಮ್ಮ ಪ್ರಾರ್ಥನೆ, ಅದೇ ದೊಡ್ಡ ಪ್ರಾರ್ಥನೆ ನಮ್ಮದು. ಅಷ್ಟೇ ಮಾಡೋದು, ನಾವೇನು ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ. ಮಾಡಿದ್ರೆ ಅದೇ ದೊಡ್ಡದು, ಹೌದಲ್ಲ? ಆದರೆ ದೇವ್ರು ಬಯಸ್ತಾ ಏನಂದರೆ, ಓಕೆ, ಒಬ್ಬ ಗಂಡ ಹೆಂಡತಿ ಹೆಂಗೆ ಮಾತಾಡ್ತಾರೆ, ಒಬ್ಬ ತಂದೆ ಮಕ್ಕಳು ಯಾವ ರೀತಿಯಲ್ಲಿ ಮಾತಾಡ್ತಾರೆ, ಒಂದು ಆತ್ಮೀಯತೆ ಬೇಕು. ಹಲ್ಲೆಲೂಯಾ. ನಾವು ದೇವರನ್ನು ಹೊಗಳಬೇಕು, ದೇವರನ್ನು ಸ್ತುತಿಸಬೇಕು. ಆತನ ನಮ್ಮ ಬಗ್ಗೆ ನಮಗೆ ಏನು ಹೇಳ್ತಾನೆ ಅದನ್ನು ನಾವು ಕೇಳುವುದಕ್ಕೆ ನಾವು ಕಾಯಬೇಕು. ದೇವರೇ ನೀನು ಏನು ಹೇಳ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಕೆಲಸರು ಭಾಳ ಸಲ ನಾನು ಹೇಳಿದ್ರೆ ಈ ಥರ ಪ್ರಾರ್ಥನೆ ಮಾಡಿಬಿಟ್ಟು ಬಡ ಅಂತ ಆಯ್ತು, ಆಮೇಲೆ ಅಂತ ಹೋಗ್ಬಿಡ್ತೀವಿ. ದೇವ್ರು ನಾನು ಮಾತಾಡಬೇಕು, ಮಗಳೇ ನಾನು ಮಾತಾಡಬೇಕು ಅಂತಂದರೆ ಇಲ್ಲ, ಆಮೇಲೆ ನಾನು ಮಾತಾಡ್ಬೇಕು ಆಮೇಲೆ. ಹೌದಲ್ಲ? ಟೈಮ್ ಇಲ್ಲ, ನನ್ನ ಕೆಲಸಕ್ಕೆ ಟೈಮ್ ಇಲ್ಲ ಅಂತೀವಿ, ಹೌದಲ್ಲ? ಹೆಂಗಿರ್ತದೆ ಅಂದರೆ ನಿಮ್ಮ ಹೆಂಡತಿಗೆ ಹೆಂಗೆ ಮಾಡಿ ನೋಡ್ರಿ, ಅಥವಾ ನಿಮ್ಮ ಗಂಡನಿಗೆ ಹೆಂಗೆ ಮಾಡಿ ನೋಡಿ. ಈಗ ಪಾಪ ಎಲ್ಲ ಗಮನಿಸ್ತಿದ್ದಾರೆ, ನಾವಿಬ್ಬರಿಗೆ ಇರೋದು ಇಂಥವ್ರಲ್ಲಿ. ಹಾಲೆಲೂಯಾ. ಅಥವಾ ಬೇರೆ ಯಾರಿಗಾದ್ರೂ ಹಂಗೆ ಮಾಡಿ ನೋಡ್ರಿ, ಹೆಂಗಿರ್ತದೆ. ಹಾಲೆಲೂಯಾ. ನೀವು ಒಂದೇ ಹೇಳೋದು ಬಡ ಹೇಳಿ ಹೋಗ್ಬಿಡ್ರಿ, ಹೆಂಗಿರ್ತದೆ ಅಂದರೆ ಮತ್ತೆ ಉರಿತಿರ್ತದೆ, ಫೈರ್ ಬಾಂಬ್ಗಳು ಬರ್ತಾವ, ಇಲ್ಲಿಂದೇ ಬರ್ತಾವೆ. ಹಲ್ಲೆಲೂಯಾ. ದೇವರ ಸನ್ನಿಧಿಯಲ್ಲಿ ನಾವು ಆ ರೀತಿಯಲ್ಲಿ ದೇವರ ಹತ್ತಿರವಾಗಬೇಕು. ಆಮೇಲೆ ಹಲ್ಲೆಲೂಯಾ. ನಾವು ಎಷ್ಟು ದೂರ ಹೋಗಿದ್ದೀವಿ, ಇವತ್ತು ನಾವು ವಾಪಸ್ ಬರೋಣ. ಮತ್ತೆ ವಾಪಸ್ ಈ ದಿನ ನಾವು ವಾಪಸ್ ಬರುವಂಥ ಸಮಯ. ಹಲ್ಲೆಲೂಯಾ. ಪ್ರಾರ್ಥನೆ ಬಗ್ಗೆ ಕಲಿಸುವಾಗ ನಾವು ನೋಡುವಾಗ ನಾವು ಮತ್ತಾಯ 6ನೇ ಅಧ್ಯಾಯದಲ್ಲಾಗಲಿ, ಲೂಕ 11ನೇ ಅಧ್ಯಾಯದಲ್ಲಾಗಲಿ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಹೀಗೆ ನೀವು ಪ್ರಾರ್ಥನೆ ಮಾಡಿರಿ ಅಂತ ಅಲ್ವಾ? ಏನಂತ ಪ್ರಾರ್ಥನೆ ಮಾಡಿ ಅಂತ? ಪರಲೋಕದಲ್ಲಿರುವ ನೀವು ಪ್ರಾರ್ಥಿಸುವಾಗ ತಂದೆಯೇ ನಾಮವು ಎಣಿಸಲ್ಪಡಲಿ. ಆಮೇಲೆ ಏನಂತ ಹೇಳ್ದ ಯೇಸು ಸ್ವಾಮಿ? ದೇವರೇ ಅಂತ ಹೇಳಿದೆ. ತಂದೆ ದೇವರೇ ಅಂತ, ಸ್ವಾಮಿ ದೇವಾದಿದೇವ ರಾಜಾದಿರಾಜ ಪರಮದಯಾಕರ ಅಂತ ಹೇಳ್ರಿ ಅಂತ ಹೇಳೋಣ ಯೇಸು ಸ್ವಾಮಿ. ಏನಂತ ಹೇಳಿದ್ರೆ ನಿಮ್ಮ ಅಪ್ಪನ ಹತ್ರ ಹೋಗಿ ಏನಂತ ಹೇಳ್ತಾರೆ? ಓ ಪೋಷಕನೇ, ನನ್ನನ್ನು ನೋಡಿಕೊಳ್ಳುವವನೇ, ನನ್ನನ್ನು ಕಾಯುವವನೇ ಅಂತ ಹೇಳ್ತೀರಾ ನಿಮ್ಮ ತಂದೆಗೆ ಹೋಗಿ? ಏನಂತ? ಅಪ್ಪ ಅಂತೀರಿ, ಡ್ಯಾಡಿ, ಅಪ್ಪ. ಇನ್ನ ಕೆಲವರು ನನ್ನ, ಇನ್ನ ಕೆಲವರು ಪ ಅಂತಾರೆ, ಅಷ್ಟೇ ಪ ಅಂತಾರೆ, ಹೌದಲ್ಲ? ಯಾವ ಇದು ಅಂದರೆ
ಆ ಒಂದು ಏನೈತಲ್ಲ, ತಂದೆ ಎನ್ನುವಂಥ ಒಂದು ಆ ಸಂಬಂಧವೇ ಭಾಳ ವಿಶೇಷವಾದದ್ದು, ಭಾಳ ಬಲವಾದದ್ದು. ತಂದೆ ಎನ್ನುವಂಥದ್ದು, ತಂದೆ ಅಂದರೆ ಎಲ್ಲವನ್ನು ನೋಡಿಕೊಳ್ಳುವನು ಅಂತ ಅರ್ಥ. ಅಲ್ಲೂ ಜವಾಬ್ದಾರಿ ಉಳ್ಳವನು, ಪೋಷಕನು. ತಂದೆಗೆ ಆತನಾಗಿದ್ದಾನೆ. ನಮ್ಮ ದೇವರು ತಂದೆ ಆಗಿದ್ದಾನೆ. ಯಾಕೆ ತಂದೆ ಅಂತ ಹೇಳ್ಕೊಂಡ? ಸಂಬಂಧ. ಮಕ್ಕಳೇ, ಎಲ್ಲರಿಗೂ ಒಬ್ಬ ತಂದೆ ಇದ್ದಾನೆ. ಪ್ರಾರ್ಥನೆ ಮಾಡುವಾಗ ಆ ತಂದೆ ಹತ್ರ ಮಾತನಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಲಕ್ಷ್ಮಮ್ಮ ನಗ್ತಾಳ. ಹಲ್ಲೆಲೂಯಾ. ಪ್ರೈಸ್ ಎಲ್ಲ ನೋಡ್ಬಿಟ್ಟಿಲ್ಲ. ಪ್ರೈಸ್ ಅಲ್ಲ. ಹಲ್ಲೆಲೂಯಾ. ಓ ಪರಮ ತಂಡ್ರಿ. ಪ್ರೈಸ್ ಅಲ್ಲ. ಈ ವಯಸ್ಸಿನಾಗ ಎಲ್ಲ ನೋಡ್ಬಿಟ್ಟಿಲ್ಲ. ಓಕೆ, ಹಲ್ಲೆಲೂಯಾ. ಸೊ ಸಂಬಂಧ ಬಹಳ ಇಂಪಾರ್ಟೆಂಟ್. ದೇವರೊಂದಿಗೆ ನಮಗಿರುವಂಥ ಸಂಬಂಧ ಏನಿದೆ ಅಲ್ಲ, ಅದು ಮುರಿದು ಹೋಗಲಾರದಂಥ ಸಂಬಂಧ. ನಾವೇ ಮುರ್ಕೊಳ್ತಿರ್ತೀವಿ ಭಾಳ ಸಲ, ಮಾತು ನಿಂದಿರಿಸ್ಬಿಡ್ತೀವಿ ದೇವರಿಗೆ. ಯಥಾರ್ಥವಾಗಿರಲಿ, ನಿಮ್ಗೆ ಏನೇ ಪರಿಸ್ಥಿತಿ ಇರಲಿ, ಎಂಥದೇ ಇರಲಿ, ನಾವು ಭಾಳ ಸಲ ಭಾಳ ನೀತಿವಂತರಾಗ್ಬಿಡ್ತೀವಿ. ಏನಾದರೂ ತಪ್ಪು ಮಾಡಿದಾಗ ಪ್ರಾರ್ಥನೆ ಮಾಡೋಂಗಿಲ್ಲ. ಏನಾದರೂ ತಪ್ಪು ಮಾಡಿದಾಗ ಕಾಲಿಗೆ ಸ್ನಾನ ಮಾಡಿ ಶುದ್ಧರಾದ ಮೇಲೆ ನಾವು ಹೋಗಿ ದೇವ್ರ ಸನ್ನಿಧಿಗೆ ಹೋಗ್ಬೇಕು. ಅಷ್ಟು ಪವಿತ್ರ ನಾವು. ಅದೆಲ್ಲ ನಾಟಕ ಬೇಡ. ದೇವರನ್ನ ಯಥಾರ್ಥವಾಗಿ ನೀನು ಏನಂತ ಗೊತ್ತು. ನೀನು ಬಾತ್ರೂಮ್ನಲ್ಲಿರುವಾಗ ದೇವರು ನಿನ್ನ ನೋಡ್ತಾ ಇದ್ದಾನೆ. ನೀನು ಮಲಗಿರುವಾಗಲೂ ದೇವ್ರು ನಿನ್ನ ಹತ್ರ ಇದ್ದಾನೆ. ನೀನು ಅಡುಗೆ ಮನೆಯಲ್ಲಿರುವಾಗ ದೇವ್ರ ನಿನ್ನ ಹತ್ರ, ಕೆಲಸದ ಸ್ಥಳದಲ್ಲಿರುವಾಗ ದೇವ್ರ ನಿನ್ನ ಹತ್ರ, ನಿನ್ನ ಸ್ನೇಹಿತರ ಜೊತೆ ಇರುವಾಗ ನಿನ್ನ ಹತ್ರ ಇದ್ದಾನೆ, ಗಾಡಿ ಓಡಿಸುವಾಗ ದೇವ್ರು ನಿನ್ನ ಹತ್ರ, ನಿನ್ನ ಕಸ ಬಳಿಯುವಾಗ ನಿನ್ನ ಹತ್ರ, ಅಲ್ಲಲ್ಲಿ ನಿನ್ನ ತೊಳೆಯುವಾಗ ಬಳಿಯುವಾಗ ಎಲ್ಲ ಸಮಯದಲ್ಲಿ ದೇವರು ನಿನ್ನ ಹತ್ತಿರ ಇದ್ದಾನೆ. ಅಲ್ಲಲ್ಲಿ ಅರ್ಥ ಆಯ್ತಾ? ನಿಮ್ಮ ತಂದೆ ನಿಮ್ಮ ಜೊತೆಯಲ್ಲಿದ್ದ. ನಾಟಕ ಮಾಡೋದೇ ಬೇಡ. ನಾವು ಏನಂತ ಆತನಿಗೆ ಗೊತ್ತು. ನೆಕ್ಸ್ಟ್ ಸ್ಟೆಪ್ಪು ನಾನು ಏನು ಮಾಡ್ತೀನಿ ಅಂತ ಕೂಡ ಆತನಿಗೆ ಗೊತ್ತು. ನಾವು ಯಾಕೆ ನಾಟಕ ಮಾಡೋದು? ಯಥಾರ್ಥವಾಗಿರೋಣ. ತಪ್ಪು ಮಾಡಿದರೆ ಏನು ಹೇಳಿದೆ ಸ್ವಾಮಿ, ನಾನು ಇತರರ ತಪ್ಪುಗಳನ್ನು ಕ್ಷಮಿಸುವ ಪ್ರಕಾರ ನನ್ನ ತಪ್ಪುಗಳನ್ನು ಕ್ಷಮಿಸು. ಯಾಕೆ ಹೇಳ್ಕೊಟ್ಟೆ ಸ್ವಾಮಿ? ಅಂದರೆ ಅರ್ಥ ಏನು? ನನಗೆ ಗೊತ್ತು ನೀವು ತಪ್ಪು ಮಾಡ್ತಿರಲಿ ಮಕ್ಕಳ, ಎಂಥವ್ರಂದು ನನಗೆ ಗೊತ್ತು. ಅದಕ್ಕೆ ದಿನಾಲು ಪ್ರಾರ್ಥನೆ ಮಾಡುವಾಗ ತಪ್ಪಾಯ್ತಂತ ಕೇಳ್ಕೊಳ್ರಿ, ಕ್ಷಮಾಪಣೆ ಕೇಳ್ರಿ. ಬರೀ ಕೇಳೋದಲ್ಲ, ಅದು ಹೃದಯದಿಂದ ಬರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ರಿಪೀಟ್ ಮಾಡಬೇಡ್ರಿ. ಅರ್ಥ ಆಗ್ತಾ ಇದೆಯಾ? ಓಕೆ, ರಿಪೀಟ್ ಮಾಡಬಾರ್ದು, ಅದರಲ್ಲೇ ಇರಬಾರ್ದು. ಹಂಗಂತ ಹೇಳಿ ಅರೆ ದೇವ್ರು ಕ್ಷಮಿಸ್ತಾನೆ ಅಂತ ಹೇಳ್ಬಿಟ್ಟು ಹಂಗೆ ಪಾಪ ಮಾಡ್ಕೊಂತ ಇರೋದಲ್ಲ. ಅದರಲ್ಲಿ ಎಂಜಾಯ್ ಮಾಡಬಾರ್ದು. ಅದು ಬಹಳ ಡೇಂಜರ್. ಹಲ್ಲೆಲೂಯಾ. ಮತ್ತೆ ವಾಪಸ್ ತರೋಕ್ಕೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಅವಾಗಿಂದ ಅವಾಗ ದೇವರೇ ನನ್ನ ಕ್ಷಮಿಸಿ, ಯಥಾರ್ಥವಾಗಿ ಪೂರ್ಣ ಹೃದಯದಿಂದ. ಓಕೆ, ದೇವರ ಕ್ಷಮಿಸಪ್ಪ ಅಂತ. ಸ್ವಲ್ಪ ಆಸೆ ಬಂತು, ದೇವರೇ ಸ್ವಲ್ಪ ಹಿಂಗೆ ಮಾಡಿಬಿಟ್ಟೆ, ಮಾಡಿ ಕ್ಷಮಿಸಪ್ಪ. ಹೌದಾ? ಆಯಿತಾ? ಯಥಾರ್ಥವಾಗಿ ಹೇಳಕತ್ತೀಯಲ್ಲ, ಬಾ ಒಳಗ ಅಂತ ಹೇಳ್ತೇವೆ. ಮತ್ತೆ ಒಳಗೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ ಕಾಲದಲ್ಲಿ ಓಕೆ ಉಪವಾಸ ಪ್ರಾರ್ಥನೆ ಯಾಕೆ ಬೇಕಂದರೆ, ನಮಗೂ ಆತನ ಒಂದು ಸಂಬಂಧ ಇದೆ. ನಮ್ಮ ಆತ್ಮಕ್ಕೆ ನಮಗೆ ಒಬ್ಬ ತಂದೆ ಬೇಕಾಗಿದೆ. ಹಲ್ಲೆಲೂಯಾ. ನಮ್ಮ ಆತ್ಮಕ್ಕೆ ಪೋಷಕನು ಬೇಕಾಗಿದೆ. ಆತನೇ ಪರಲೋಕದ ತಂದೆ, ಆತನೇ ಯೇಸು ಸ್ವಾಮಿ, ಆತನೇ ಪವಿತ್ರ ಆತ್ಮ. ಆತನ ನಮ್ಮನ್ನು ನೋಡ್ಕೊಳ್ತಾ ಇರ್ತೇವೆ, ಆತನೇ ನಮ್ಮನ್ನು ನೋಡ್ಕೊಳ್ತಾನೆ. ಸೊ ಹಾಗಾಗಿ ಆತನ ಜೊತೆ ಸಂಬಂಧದಲ್ಲಿ ಇರಬೇಕು ನಾವು. ಸೊ ಉಪವಾಸ ಪ್ರಾರ್ಥನೆ ಯಾಕೆ ಅಂತಂದರೆ, ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವು ನಮ್ಮ ನಂಬಿಕೆ ಹೆಚ್ಚಾಗುತ್ತೆ, ಬಲ ಹೊಂದುತ್ತೆ. ನಮ್ಮ ನಂಬಿಕೆ ಏನಾಗುತ್ತೆ? ಬಲ ಹೊಂದುತ್ತೆ. ಯಾಕಂದರೆ ನಮ್ಮ ಶರೀರ, ನಮ್ಮ ಪ್ರಾಪಂಚಿಕವಾದ ಕೆಲಸ ಕಾರ್ಯಗಳೆಲ್ಲವೂ ನಾವು ಬದಿಗಿಟ್ಟು ಈಗ ಆತ್ಮದಿಂದ ನಾವು ಏನು ಮಾಡ್ತೀವಿ? ಆರಾಧನೆ ಮಾಡ್ತೀವಿ. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನಾವು ದೇವರಿಗೆ ಸಮಯ ಕೊಡ್ತಿರುವಾಗ ಓಕೆ ನಮ್ಮ ಆತ್ಮದಿಂದ ನಾವು ಕೊಡ್ತಾ ಇದ್ದೀವಿ. ಯಾಕೆ? ಶರೀರ ಏನಾಗಿದೆ? ಬಲಹೀನವಾಗಿದೆ. ಶರೀರ ಈಗೇನು ಆಸೆ ಪಡ್ತಾ ಇಲ್ಲ. ಶರೀರ ಓಕೆ ಓಕೆ ಆ ಕೆಲಸ ಈ ಕೆಲಸ ಅಂತ ಹೋಗ್ತಾ ಇಲ್ಲ. ಈಗೇನಾಗಿದೆ? ಯೇಸುವಿನ ಪಾದದ ಬಳಿಯಲ್ಲಿದೆ. ಆಮೇಲೆ ಸೊ ಈಗೇನಾಗಿದೆ? ನಮ್ಮ ಶರೀರ ಯೇಸುವಿನ ಪಾದದ ಬಳಿಯಲ್ಲಿದೆ. ನಮ್ಮ ಆತ್ಮನ ಕಿವಿಗಳು ಆತನ ಸ್ವರವನ್ನು ಕೇಳಿಸ್ಕೊಳ್ತಾ ಇದೆ. ಇಲ್ಲಿ ನೀವು ವಾಕ್ಯ ಹೇಳ್ತಾ ಇರುವಾಗ ನೀವೇನು ಕೇಳ್ತಾ ಇದ್ದೀರಲ್ಲ, ನಿಮ್ಮ ಆತ್ಮನ ಕಿವಿಗಳಿಂದ ಕೇಳ್ತಾ ಇದ್ದೀರಿ. ಹಲ್ಲೆಲೂಯಾ. ವಾಕ್ಯಗಳು ಏನು ಮಾಡ್ತವೆ? ನಿಮ್ಮ ನೇತ್ರಗಳನ್ನು ಬೆಳೆಸ್ತವೆ, ಪೊರೆಗಳನ್ನು ತೆಗಿತದೆ. ಪೊರೆಗಳನ್ನು, ಪಿಸುರನ್ನು,
ಏನೇನು ಅಡ್ಡಿಯಾಗಿರುವಂಥ ಹೊರೆ ಭಾರ ಎಲ್ಲವನ್ನು ತೆಗೆದಾಕಿ ನಿಮ್ಮನ್ನು ಬಿಡುಗಡೆ ಮಾಡ್ತದೆ, ನಿಮ್ಮನ್ನು ಶುದ್ಧ ಮಾಡ್ತದೆ, ನಿಮ್ಮನ್ನು ಬಲಪಡಿಸ್ತದೆ, ನಿಮ್ಮನ್ನು ಆತನಿಗೆ ಇಷ್ಟವಾಗುವಂಥ ಪಾತ್ರೆಯನ್ನಾಗಿ ಮಾರ್ಪಡಿಸುತ್ತದೆ. ಹಾಲೆಲೂಯ. ಆಮೆನ್. ನಾನಂತೇನೆ ಇವತ್ತು ವಾಕ್ಯ ನಿಮಗೆ ಇದು ಬಲವಾಗಿತ್ತು, ಆಶೀರ್ವಾದಕರವಾಗಿತ್ತು ಅಂತ ಹೇಳಿ ಕೇಳಿ ಇಲ್ಲೇ ಬಿಟ್ಟು ಹೋಗ್ಬೇಡ್ರಿ, ಆಲೋಚನೆ ಮಾಡಿರಿ, ಇದನ್ನು ಧ್ಯಾನ ಮಾಡಿರಿ. ಯೂಟ್ಯೂಬಲ್ಲಿ ಹಾಕ್ತಾರೆ ನಮ್ಮ ಮಕ್ಕಳು, ಸೊ ಅದನ್ನು ಮತ್ತೆ ತಿರುಗಿ ಕೇಳಿಸ್ಕೊಳ್ರಿ. ಓಕೆ, ಈ ವಾಕ್ಯ ಭಾಗವನ್ನು ಮತ್ತೆ ಕೇಳಿಸ್ಕೊಳ್ರಿ ಸಮಯ ಇದ್ದಾಗೆಲ್ಲ. ಭಾಳ ಜನ ನಮ್ಮದು ಸಬ್ಸ್ಕ್ರೈಬರ್ಸ್ ಭಾಳ ಕಡಿಮೆ ನಮಗೆ. ಓಕೆ, ವ್ಯೂವರ್ಸ್ ನೋಡುವಾಗಲೂ ಕೂಡ ಭಾಳ ಕಡಿಮೆ ಇರ್ತದೆ. ಆದರೆ ಬೇರೆ ಯಾವುದಾದ್ರೂ ಸಾಂಗು, ಬೇರೆ ಯಾವುದಾದ್ರೂ ಲೌಕಿಕವಾದ ವಿಷಯಗಳಲ್ಲಿ ಭಾಳ ಜನ ಇರ್ತಾರೆ. ದೇವ್ರ ವಾಕ್ಯ ಬರ್ತಿರುವಾಗ ಅದನ್ನು ನಾವು ಯಾರು ಕೇಳೋಣ. ಅದಕ್ಕೆ ಸ್ವಲ್ಪ ನೋಡಿರಿ, ಟೈಮ್ ಕೊಡ್ರಿ, ವ್ಯೂವರ್ಸ್ ಹೆಚ್ಚಾಗಲಿ, ಅದನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿರಿ. ನಿಮ್ಗೆ ಆಶೀರ್ವಾದಂಥ ಒಂದು ಸಂದೇಶ ಇನ್ನೊಬ್ಬರಿಗೆ ಆಶೀರ್ವಾದವಾಗಿರ್ಬೇಕಂತ ಹೇಳ್ಬಿಟ್ಟು ಅದನ್ನು ಶೇರ್ ಮಾಡಿರಿ, ಸ್ಟೇಟಸಲ್ಲಿ ಹಾಕ್ಕೊಳ್ರಿ. ಹಾಲೆಲೂಯ. ಏನೇನೋ ಹಾಕ್ಕಂತೀವಂತ, ಹೌದಾ? ಏನೇನೋ ಹಾಕ್ಕಂತೀವಿ, ಎಲ್ಲೋ ಏನೋ ಆದರೆ ಇಲ್ಲ ಹಾಕ್ಕಂತೀವಿ ನಾವು ಸ್ಟೇಟಸ್, ಹೌದಾ? ಸೊ ಅದಕ್ಕೆ ಕೆಲವರು ಏನು ಮಾಡ್ತಾರೆ, ತಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೋಸ್ಕರ ಹಾಕ್ಕಂತಾರೆ. ತಮ್ಗೆ ಏನಾರು ಆಗಿರ್ತೀವಲ್ಲ ಅದನ್ನು ಇನ್ನೊಬ್ರಿಗೆ ತೋರ್ಸೋಕ್ಕೋಸ್ಕರ ಹಾಕ್ಕಂತಾರೆ. ಸೊ ಅದಕ್ಕೋಸ್ಕರ ಯೂಸ್ ಮಾಡಬಾರ್ದು ವಾಕ್ಯವನ್ನು. ಅದನ್ನು ವೈರಲ್ ಮಾಡೋದಕ್ಕೋಸ್ಕರ ಅದು ನಮ್ಮ ಸ್ಟೇಟಸ್ ಅಲ್ಲ. ಹಾಲೆಲೂಯ. ಓಕೆ, ನಾನು ನಂಬ್ತೇನೆ ಇವತ್ತು ಈ ವಾಕ್ಯ ನನಗೆ ಆಶೀರ್ವಾದವಾಗಿತ್ತು. ಏನಾದರೂ ಡೌಟ್ಸ್ ಇದೆಯಾ? ಎನಿ ಕ್ವೆಶನ್ಸ್ ನಿಮಗೆ ಇವತ್ತು ಹೇಳಿದಂಥ ವಾಕ್ಯ ಭಾಗದಲ್ಲಿ? ಪಾಸ್ಟ್ರೇ ಇದು ಹಿಂಗೆಲ್ಲ ಇದು ಪಾಸ್ಟ್ರೇ ಅಂತ ಹೇಳೋರು ಇದ್ದಾರೆ ಯಾರನ್ನ? ಹೇಳಿದ ತಪ್ಪು, ಹಿಂಗಿದ್ದಿಲ್ಲ, ಹಿಂಗೆ ಹೇಳಿರಿ ನೀವು ಅಂತ ಹೇಳ್ತೀರಂದ್ರೂ ಕೂಡ ಪರವಾಗಿಲ್ಲ. ಏನೋ ಅಲ್ಲಿ ಒಂದು ಏನಂತೀರ ಅಂದರೆ ವಾಕ್ಯವನ್ನು ಮರ್ತೋಗ್ಬೇಡ್ರಿ. ಹಾಲೆಲೂಯ. ಧ್ಯಾನ ಮಾಡಿರಿ, ಪ್ರಾರ್ಥನೆಯಲ್ಲಿರ್ರಿ, ಸ್ತುತಿ ಮಾಡ್ತಾಯಿರಿ, ಆರಾಧನೆ ಮಾಡ್ತಾಯಿರಿ. ಹಾಲೆಲೂಯ. ವಾಕ್ಯ ನಮಗೆ ಗೊತ್ತಿಲ್ಲದಂಗೆ ಒಂದು ಹೊಸ ಚೈತನ್ಯ ಉಂಟು ಮಾಡ್ತದೆ. ನಾನು ಹೇಳಿದಲ್ಲ, ಬೇರು ಬಲವಾಗಿದ್ದರೆ ಮೇಲಿರುವಂಥ ಮರವೂ ಅದು ಬಲವಾಗಿರುತ್ತೆ. ಹಾಲೆಲೂಯ. ನಮ್ಮ ಆತ್ಮ ಯಾವಾಗ ಬಲಗೊಳ್ತದಲ್ಲ ವಾಕ್ಯದ ಮೂಲಕ, ನಮಗೆ ಗೊತ್ತಿಲ್ಲದಂಗೆ ನಮ್ಮ ಶರೀರ ಕೂಡ ಆರೋಗ್ಯವನ್ನು ಹೊಂದ್ಕೊಳ್ತದೆ. ನಮಗೆ ಗೊತ್ತಿಲ್ಲದಂತೆ ನಮಗಿರುವಂಥ ಅಸಮಾಧಾನ, ನಮಗಿರುವಂಥ ಎಲ್ಲ ಚಿಂತೆ, ನಮಗಿರುವಂಥ ಎಲ್ಲ ಕಣ್ಣೀರು, ವೇದನೆ, ಆಳವಾದ ವೇದನೆಗಳು, ಮುರಿಯಲ್ಪಡುವಿಕೆ, ಏನೇನು ಮುರಿದೋದ ಮನಸ್ಸು ಎಲ್ಲವೂ ಕ್ಲಿಯರ್ ಆಗ್ಬಿಡ್ತದೆ. ಹೊಸ ನಮ್ಗೆ ಗೊತ್ತಿಲ್ಲದಂತೆ ಒಂದು ಒಳ್ಳೆಯ ಆನಂದ, ಕ್ಷಣಾನಂದ, ಓಕೆ, ಸಮಾಧಾನ ಅದು ನಮ್ಮೊಳಗಡೆ ಬಂದಿರುತ್ತೆ. ಪ್ರೈಸ್ ಲಾರ್ಡ್. ನನಗೂ ಇಲ್ಲಿ ಬಂದಾಗ ನನಗೆ ಗೊತ್ತು, ಭಾಳ ಗೊತ್ತು, ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಬಂದಾಗ ನಿಮ್ಮೆಲ್ಲರಲ್ಲಿ ಭಾಳ ಜನರಲ್ಲಿ ಓಕೆ ಭಾರ ಇತ್ತು, ಒಂಥರ ಹೊರೆ, ಓಕೆ, ಒಂಥರ ಹೇಳ್ಕೊಳ್ಳಾರ್ದಂಥ ಒಂದು ಸ್ಥಿತಿ. ಯಾರಿಗಾದ್ರೂ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲೇನೋ ಅನ್ನೋಂಥ ಒಂದು ಮನೋಭಾವನೆ ಎಲ್ಲಿ ನಾವು ಇಲ್ಲಿ ಬಂದಿದ್ವಿ. ಆದರೆ ಇವತ್ತು ಆರಾಧನೆ ಮಾಡುವ ಸಮಯದಲ್ಲಿ ನಂತರ ವಾಕ್ಯವನ್ನು ಕೇಳ್ತಾ ಇರುವಾಗ ಅದೆಲ್ಲ ಪರಿಸ್ಥಿತಿ ಬದಲಾಗಿದೆ. ಹಾಲೆಲೂಯ. ನಿನ್ನ ದುಃಖವು ಸಂತೋಷವು, ನಿನ್ನ ಕಣ್ಣೀರು ನಾಟ್ಯವಾಗಿ ದೇವರು ಮಾರ್ಪಡಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಾವು ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಒಂದು ನಿಮಿಷ ಮೊಳಕಾಡೋಣ. ಆ ತಂದೆಯ ಬಳಿಗೆ ನಾವು ತಿರುಗಿ ಬರೋಣ, ಹೇಳೋಣ, ಅಪ್ಪ ತಂದೆ, ನಿನ್ನ ಬಿಟ್ಟು ನನ್ನ ಇಷ್ಟಾನುಸಾರವಾಗಿ ನಾನು ಹೋಗಿದ್ದೆ, ಲೋಕದಲ್ಲಿ ಮುಳುಗಿ ಹೋಗಿದ್ದೆ. ಆದರೆ ನೀನು ನನ್ನನ್ನು ಮತ್ತೆ ತಿರುಗಿ ನಿನ್ನ ಸನ್ನಿಧಾನದಲ್ಲಿ ಬರಮಾಡಿಕೊಂಡಿದ್ದೆ. ನಿನ್ನ ವಾಕ್ಯಗಳ ಮೂಲಕ ನನಗೆ ನೀನು ಮಾತನಾಡಿ ನನ್ನ ನಿನ್ನ ಸನ್ನಿಧಿಗೆ ಸೆಳೆದುಕೊಂಡಿದ್ದೀನಿ. ಸ್ತೋತ್ರ. ಹಾಲೆಲೂಯ. ಕರಗಳನ್ನೆತ್ತಿ ಆತನಿಗೆ ಆತ್ಮದಿಂದ ಸಮೀಪವಾಗೋಣ. ಮರಿಯಳ ಹಾಗೆ ಆತನ ಪಾದದ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸು
ನನ್ನನ್ನು ಉದ್ಧರಿಸುವವನು ನೀನೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ನನ್ನನ್ನು ಉದ್ಧರಿಸುವವನು ನೀನೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ. ನಿನ್ನ ಪ್ರೀತಿ ಶ್ರೇಷ್ಠವಾಗಿದೆ. ಅವಮಾನದಿಂದ ನಾನು ಅವಮಾನದಿಂದ ಬೀಳದಂತೆ ಕಾಯುತ್ತೇನೆ. ನಿನ್ನ ಕೃಪೆ ಶ್ರೇಷ್ಠವಲ್ಲವೇ? ಮತ್ತೊಮ್ಮೆ ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನು ನನ್ನ ಹುಡುಕಿ ಬಂದೆ. ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ? ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತೇನೆ. ನಿನ್ನ ಕೃಪೆ ಶ್ರೇಷ್ಠವಲ್ಲವೇ? ನನ್ನ ಜೀವಮಾನವೆಲ್ಲ, ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ನಿನ್ನನ್ನು ಆರಾಧಿಸುವೆ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಒಡೆದ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತಿರುವೆ. ಒಳ್ಳೆಯ ಸಮಾರ್ಯನು ನೀನೇ. ಉಸುಬಿನಲ್ಲಿ ನಿಂತ ನನ್ನ ಹಣೆ ಮೇಲೆ ನಿಲ್ಲಿಸಿರುವೆ. ನೊಂದು ಒಡೆದ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತಿರುವೆ. ಒಳ್ಳೆಯ ಸಮಾರ್ಯನು ನೀನೇ. ಉಸುಬಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ. ನನ್ನಯ ರಕ್ಷಕನೇ ನೀನೇ. ನನ್ನ ಜೀವಮಾನವೆಲ್ಲ, ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ
ಪ್ರೇಮಿ ಆರಾಧಿಸುವೆನು ನಿನ್ನ ನನ್ನನ್ನು ಧರಿಸುವವನು ಆಡಿ ಆಡಿ ಎಲ್ಲ. ನನ್ನ ತಲೆಗೆ ತೈಲ ನನ್ನ ತಲೆಗೆ ತೈಲವು ನೀನೇ. ಓ ನನ್ನನ್ನು ಧರಿಸುವನು ನನ್ನನ್ನು ಧರಿಸುವವನು ನೀನೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ಯೇಸುವೇ ನಿನ್ನನ್ನು ಆರಾಧಿಸುವೆ. ಯೇಸುವೇ ನಿನ್ನನ್ನು ಆರಾಧಿಸುವೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಲೋಕದಲ್ಲಿ ಅಲಿಯುತ್ತಿದ್ದಂಥ ನನ್ನನ್ನು ತಿರುಗಿ ಮತ್ತೆ ಹುಡುಕಿಕೊಂಡು ಬಂದು ನನ್ನನ್ನು ರಕ್ಷಿಸಿದೆಯಲ್ಲ. ಅವಮಾನದಲ್ಲಿ ಇದ್ದಂಥ ನನ್ನನ್ನು ನೀನು ಬೀಳದಂತೆ ನನ್ನನ್ನು ಕಾಯುತ್ತಾ ಇದ್ದೆ. ನೊಂದು ಹೊಡೆದ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತೇನೆ. ಉಸುಬಿನಲ್ಲಿ ನಿಂತ ನನ್ನನ್ನು ಬಂಡೆಯ ಮೇಲೆ ನಿಲ್ಲಿಸಿರುವೆ. ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ನಿನಗೆ ಸ್ತೋತ್ರವಾಗಲಿ. ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದು ನಮಗಾಗಿ ಚಿಂತಿಸುತ್ತ ನಮಗಾಗಿ ವಿಜ್ಞಾಪಿಸುತ್ತಿರುವ, ನಮಗೆ ಸಹಾಯ ಮಾಡುತ್ತಿರುವ ನಮ್ಮ ಏಕೈಕ ದೇವನೇ, ನಮ್ಮ ತಂದೆಯೇ, ನಿಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ತಂದೆಯಾದ ದೇವರೇ, ಈ ಮಧ್ಯಾಹ್ನ ಕಾಲದಲ್ಲಿ ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಬಲಪಡಿಸಿದೆ, ನಮ್ಮನ್ನು ಜೀವನಗೊಳಿಸಿದೆ, ನಮ್ಮನ್ನು ಗುಣಪಡಿಸಿದೆ, ನಮ್ಮನ್ನು ಸಮಾಧಾನಗೊಳಿಸಿದೆ. ನಿಮಗೆ ಸ್ತೋತ್ರವಾಗಲಿ. ಇದನ್ನ ಬಂದ ಎಲ್ಲ ಪ್ರಿಯ ಮಕ್ಕಳಿಗಾಗಿ ಸ್ತೋತ್ರ. ಯಾರ್ಯಾರು ಬಂದಿದ್ದಾರೋ ಅವರೆಲ್ಲರನ್ನು ದರ್ಶಿಸಮ್ಮ. ಅವರೆಲ್ಲರನ್ನು ಆಲ್ರೆಡಿ ದರ್ಶಿಸಿದೆ, ಅವ್ರು ಮುಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಈ ದಿನ ಇಲ್ಲಿಂದ ಹೋದರೂ ಕೂಡ ನಿನ್ನ ಸನ್ನಿಧಿ ನಮ್ಮೆಲ್ಲರೊಂದಿಗೆ ಉಪಚಾರ ಮಾಡಲಿ ಎಂದು ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬೊಬ್ಬರೊಂದಿಗೆ ಇರಲಿ ಕರ್ತನೆ. ಮಾತನಾಡು ಕರ್ತನೆ, ಮಾತಾಡುತ್ತಾ ಇರು ಕರ್ತನೆ. ಮಾತುಗಳು ನಮ್ಮಲ್ಲಿ ಅದು ಮೊಳಗುತ್ತಾ ಇರಲಿ ಕರ್ತನೆ. ಅಪ್ಪ, ನಿನ್ನ ಸ್ವರ ಕೇಳುವಂಥದ್ದು ಅದು ಎಂದಿಗೂ ನಿಲ್ಲಬಾರದು ಕರ್ತನೆ. ನಿಜವಾದ ತಂದೆ ಮಕ್ಕಳ ಸಂಬಂಧದಲ್ಲಿ ನಾವು ಇರುವಂತೆ, ಯಾವ ನಾಟಕವಿಲ್ಲದೆ, ಯಾವುದೇ ವಿಷಯದಾರಿಕೆ ಇಲ್ಲದೆ, ಯಾವುದೇ ಹೆಚ್ಚು ಕಡಿಮೆ ಇಲ್ಲದೆ, ಕೂಡಿಸುವುದಾಗಲಿ ತೆಗೆಯುವುದಾಗಲಿ ಇಲ್ಲದೆ, ಯಥಾರ್ಥವಾಗಿ ನಿನ್ನ ಮಕ್ಕಳಾಗಿ ತಂದೆ ನಾವು ನಿನ್ನ ಬಂದೆ ಯಾವಾಗಲೂ ಇರುವಂತೆ ಸಹಾಯ ಮಾಡಿ ನಡೆಸಿರುವುದಾಗಿ ಮತ್ತೊಮ್ಮೆ ಎಲ್ಲ ಘನಮಾನ ಮಹಿಮೆಗೆ
ಸಂಜೆಯ ಕೂಟವನ್ನು ನಿಮ್ಮ ಕರೆಗಳು ಒಪ್ಪಿಸ್ಕೊಡ್ತೇವೆ. ಅದಕ್ಕೂ ನಾವು ಬರುವಂತೆ ಕೃಪೆ ಅನುಗ್ರಹಿಸಿ. ಯಾರು ಮಿಸ್ ಮಾಡಿಕೊಳ್ಳದೆ ಪ್ರತಿಯೊಬ್ಬರೂ ಕೂಡ ಈ ಅವಕಾಶವನ್ನು ಸದ್ವಿನಿಯೋಗ ಪಡಿಸ್ಕೊಳ್ಳುವಂತೆ ಕರ್ತನೆ ಎಲ್ಲರನ್ನು ಆಶ್ರಯಿಸಿ, ಎಲ್ಲರನ್ನು ಬಲಪಡಿಸಿ ನಡೆಸಲಿಕ್ಕೆ ಘನ ಮಾನ ಮಹಿಮೆ ಪ್ರಭಾವ ನಿಮಗೆ ಮಾತ್ರವೇ ಅರ್ಪಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇನ್.